ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಸರ್? ಆರಾಮಿದ್ದೇನೆ. ನಾವು ನೋಡಿದ ಬಿ ಸಿ ರಮೇಶ್ ಅವರು ಈ ಸೌಮ್ಯ ಸ್ವಭಾವ, ಗ್ರೌಂಡಲ್ಲಿ ಅಗ್ರೆಸಿವ್ನೆಸ್ಸು, ಬಿಸಿ ರಮೇಶ್ ಆಗ್ತಿರಲ್ಲ ಹೇಗೆ ಸರ್? ಬಿ ಸಿ ರಮೇಶು ಬಿಸಿ ರಮೇಶ್ ಆಗ್ತೀರಿ? ಇಲ್ಲ, ಗ್ರೌಂಡ್ನಲ್ಲಿ ಕೆಲವೊಂದು ಟೈಮ್ ಸ್ವಲ್ಪ ಕೋಪ ಮಾಡ್ಕೊಳ್ತೀವಿ. ಇರೋದ್ರಲ್ಲಿ ನಾನೇ ಸ್ವಲ್ಪ ಶಾಂತಿ ಅನಿಸುತ್ತಲ್ಲಿ. ಬಾಕಿ ಎಲ್ಲ ನೋಡಿದ್ರೆ ಅವ್ರ ಹಾರಾಟ ಚೀರಾಟ ಅದರಲ್ಲೆಲ್ಲ ನೋಡಿದ್ರೆ ನಾನು ಸ್ವಲ್ಪ ಕಮ್ಮಿನೇ. ನಾನು ಹೊರಗಡೆ ನಾನು ಸಾಧು ಥರನೇ, ಅಂದರೆ ಮಾತು ಕಮ್ಮಿ. ಏನೇ ಇದ್ರು ನನ್ನ ಫೋಕಸ್ ಏನಿದ್ರು ಆಟದ ಬಗ್ಗೆ, ಆಟ ಮತ್ತು ಹುಡುಗರಿಗೆ ಹೇಳ್ಕೊಡೋದು, ನನ್ನ ಟೀಮ್ ಕಟ್ಟೋದು, ಕಬಡ್ಡಿ ಬಗ್ಗೆ. ಒಟ್ಟಾರೆ ನಾನು ಕಬಡ್ಡಿ ಬಗ್ಗೆ ತುಂಬಾ ಆಸಕ್ತಿ ಇರ್ತೀನಿ, ಇನ್ವಾಲ್ವ್ಮೆಂಟ್ ಇರ್ತೀನಿ. ಏನಾದರೂ ಕಬಡ್ಡಿಯಲ್ಲಿ ಇರಬೇಕು, ಕಬಡ್ಡಿಯಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು, ಕಬಡ್ಡಿನ ಮುಂದೆ ತಗೊಂಡೋಗ್ಬೇಕು ಅನ್ನೋಂಥದ್ದು ಯೋಚನೆ ಇರುತ್ತೆ. ಅದರೊಳಗಡೆ ಈ ಒಂದು ಪ್ರೋ ಕಬಡ್ಡಿ ಇದರಲ್ಲಿ ಎಷ್ಟು ಶಾಂತಿಯಾಗಿರ್ತೀವಿ ನಾವು. ಬೆಂಗಳೂರು ಬುಲ್ಸಿಗೆ ನೀವು ಬಂದಾದ ಮೇಲೆ, ಯಾಕಂದರೆ 6ನೇ ಆವೃತ್ತಿ ನೀವು ಬಂದಾಗ ಸಹಾಯಕ ಕೋಚ್ ಆಗಿದ್ದಾಗ ಗೆಲುವು ಕಾಣುತ್ತೆ ಬೆಂಗಳೂರು. ಸೊ ಈ ಬಾರಿ ಮುಖ್ಯ ಕೋಚ್ ಆಗಿ ಬಂದಾಗ ತಮ್ಮೇಲೆ ಭಾಳ ನಿರೀಕ್ಷೆ ಇತ್ತು. ಎಲ್ಲಿ ಸರ್ ಆಯ್ಕೆಯಲ್ಲಿ ಎಡುವುದ್ರ ಅಂತ? ನೋಡಿ, ನನಗೆ ಈ ಬಾರಿ ಹಿಂದೆ ಇದ್ದಂಥ ಕೋಚು ನನಗೇನು ಕೊಟ್ಟಿದ್ದರು, 12ನೇ ಪೊಸಿಷನಲ್ಲಿ ನನಗೆ ಟೀಮ್ ಕೊಟ್ಟಿದ್ದರು. ಇದನ್ನು ಈ 12ನೇ ಪೊಸಿಷನಲ್ಲಿ ಇಂದ ಟೀಮ್ನ ಟಾಪ್ ಲೆವೆಲ್ ತೊಗೊಂಡು ಬರಲಿಕ್ಕೆ ತುಂಬಾ ಕಷ್ಟ. ಯಾಕಂದರೆ ಹಿಂದೆ ಯಾರಾದರೂ ಒಳ್ಳೆ ಪ್ಲೇಯರ್ಗಳು, ಎಕ್ಸಾಂಪಲ್ ಬೇರೆ ಬೇರೆ ಟೀಮ್ಗಳಲ್ಲಿ, ಪೂನಾ ಟೀಮ್ನಲ್ಲಿ ರಿಟೈನ್ ಪ್ಲೇಯರ್ಸ್ಗಳು ಜಾಸ್ತಿ. ಪೂನಾ ಟೀಮ್ನಲ್ಲಿ ಆ ಥರ ಬೇರೆ ಬೇರೆ ಕೆಲವೊಂದು ಟೀಮ್ಗಳಲ್ಲಿ ರಿಟೈನ್ ಪ್ಲೇಯರ್ ಮಾಡಿಕೊಂಡ್ರು, FBM ಹಾಕ್ಕೊಂಡ್ರು. ಅಶು ಮಲ್ಲಿಕ್ಗೆಲ್ಲ ದಬಾಂಗ್ ದಿಲ್ಲಿಯಲ್ಲೆಲ್ಲ FBM ಹಾಕ್ಕೊಂಡ್ರು. ಅವ್ರ ಪ್ಲೇಯರ್ಗಳು ಎಲ್ಲರನ್ನೂ ಕೆಲವ್ರನ್ನ FBM ಹಾಕಿ ಇಟ್ಕೊಂಡ್ರು. ಆ ಥರ ನಮ್ಮ ಟೀಮ್ನಲ್ಲಿ FBM ಹಾಕ್ಕೊಳ್ಳೋಂಥ ಪ್ಲೇಯರ್ ಆಗಲಿ, ಇಲ್ಲ ರಿಟೈನ್ ಮಾಡ್ಕೊಳ್ಳೋಂಥ ಪ್ಲೇಯರ್ ಇಲ್ಲದೇ ಇರೋದ್ರಿಂದ ನಾನು 12ನೇ ನಂಬರಿಂದ ನಾನು 3ನೇ ನಂಬರ್ಗೆ ತೊಗೊಂಡು ಬಂದಿದ್ದೀನಿ ಒಂದೇ ಸೀಸನಲ್ಲಿ. ಬಟ್ ಅದು ತುಂಬ ಟಫು. ಎಲ್ಲೋ ಒಂದು ಸಲ ಎಲ್ಲೋ ಲಕ್ಕಲ್ಲಿ ಹಂಗೆ ಬಂದ್ಬಿಡ್ಬೋದು ಫೈನಲ್ಲು. ಎಲ್ಲ ಟೈಮು ಹಂಗೆ ಬರಲಿಕ್ಕೆ ಕಷ್ಟನೇ. ಬಟ್ ಆಕ್ಷನ್ನಲ್ಲಿ ನಾವು ಏನು ಯೋಚನೆ ಮಾಡಿದ್ವಿ, ಯಾರ್ಯಾರು ಹುಡುಗರನ್ನ ಮಾಡಿದ್ವಿ, ಹಳಬ್ರನ್ನೆಲ್ಲ ಬಿಟ್ಟು ಹೊಸಬ್ರನ್ನ ನಾನು ಒಳ್ಳೊಳ್ಳೆ ಆಟಗಾರನ್ನ ತಂದು ತೊಗೊಂಬಂದಿದ್ರು ಕೂಡ ಏನು ಟೀಮ್ ಮಾಡಿಬಿಟ್ಟಿದ್ದಾರೆ ಇವರು, ಅಯ್ಯೋ ಯಾರೂ ಇಲ್ವಲ್ಲ ಪ್ಲೇಯರ್ಗಳು, ಎಂತೆಂಥ ಪ್ಲೇಯರ್ ಇದ್ದವ್ರನ್ನೆಲ್ಲ ಬಿಟ್ಟು ಇವ್ರನ್ನ ಯಾರ್ಯಾರನ್ನೋ ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ರು. ಆದರೆ ನನಗನ್ಸಿತ್ತು, ನಾನು ಮಾಡಿರೋ ತಂಡ, ಯುವಕರ ತಂಡ, ಇದು ಏನಾದರೂ ಈ ಹುಡುಗರು ಸಾಧನೆ ಮಾಡ್ತಾರೆ, ಎಲ್ಲೋ ಒಂದು ಕಡೆ ಸಾಧಿಸಿ ತೋರಿಸ್ತಾರೆ ಅನ್ನೋವಂಥದ್ದು ನನಗೆ ವಿಶ್ವಾಸ ಇತ್ತು ಅವರು. ಬಟ್ ದೊಡ್ಡ ದೊಡ್ಡ ಸೇರಾವತ್ತು, ನರ್ವಾಲು, ಅಡಿಕೆ ಇಂಥವ್ರು ದಿಗ್ಗಜರು ಹೋದ ಮೇಲೆ ಸೊರಗಿರೋ ತಂಡ ಸಿಗ್ತಾ ನಿಮಗೆ ಅಂತ ಬೆಂಗಳೂರು? ಹೌದು, ನಾನು ಬಂದಾಗ 12 ಇತ್ತು. ಆಗ ಸೀಸನ್ 6ಅಲ್ಲಿ ಬಂದಾಗ 12 ಇರಲಿಲ್ಲ, ಕ್ವಾಲಿಫೈಡ್ ಆಗಿರಲಿಲ್ಲ ಅನ್ಸುತ್ತೆ ಆ ಸೀಸನಲ್ಲಿ. ಆವಾಗ ನಾನು ಬಂದಿದ್ದು. ನನ್ನ ಲೆಕ್ಕಗೆ ಪವನ್ ಸಿಕ್ಕಿದ್ರು. ಪವನ್ ಆ ಲೆವೆಲ್ಗೆ ನೇಮ್ ಇರಲಿಲ್ಲ. ಅವ್ರು ಪವನ್ ಬೆಂಗಳೂರಿನಲ್ಲೇ ಇದ್ದು ಬಿಟ್ಟು ಹೋಗಿದ್ರು. ಅವ್ರು ಬೆಂಗಳೂರಲ್ಲಿ ಪವನ್ ಒಳ್ಳೆ ಪ್ಲೇಯರ್ ಅಂದಿರಿ ಏನಕ್ಕೆ ಬಿಟ್ಟಿರ್ತಾಯಿದ್ರು ಹಿಂದೆ ಇದ್ದಂಥ ಕೋಚು. ಆವಾಗ ಅವ್ರು ಬಿಟ್ಬಿಟ್ಟಿದ್ರು, ಅವ್ರನ್ನ ಇಟ್ಕೊಂಡಿರಲಿಲ್ಲ. ಪ್ರದೀಪ್ ನರ್ವಾಲು ಬೆಂಗಳೂರಲ್ಲೇ ಇದ್ದವರು ಏನಕ್ಕೆ ಬಿಟ್ಕೊಟ್ರು? ಬಿಡಬಾರ್ದಿತ್ತಲ್ಲ, ಇಟ್ಕೋಬೋದಿತ್ತಲ್ಲ. ಅವರು ಬಿಟ್ಟಿದ್ರು. ಎಲ್ಲೋ ಒಂದು ಕಡೆ ಇದಕ್ಕಿದ್ದಂಗೆ ಕಬಡ್ಡಿ ಒಳಗಡೆ ರಾಜಕೀಯ ಪ್ರವೇಶ ಆಯ್ತಾ ಅಂತ? ಇಲ್ಲ ಸರ್, ಆ ಥರ. ಯಾಕಂದರೆ ಒಳ್ಳೊಳ್ಳೆ ಆಟಗಾರನ್ನ ಬಿಡ್ತಾ ಹೋಗುವಂಥದ್ದು ಅಂದರೆ ಏನು, ಅವರು ಆಟದಲ್ಲಿ ಹೆಚ್ಚು ಕಮ್ಮಿ ಆಗಿನ ಅಥವಾ ರಾಜಕೀಯ ಒಳಗಡೆ ಬರುತ್ತಾ? ಆಯ್ಕೆಯಲ್ಲೇ ಗೊಂದಲಗಳು ಇರ್ತವೆ. ಇಲ್ಲ, ನಾವು ಆ ಟೀಮ್ನಲ್ಲಿ ಇರಲಿಲ್ವಲ್ಲ. ಅದಾದ ನಂತರ ಸೀಸನ್ 6 ಆದ ನಂತರ ನಾನು ಇರಲೇ ಇರಲಿಲ್ಲ. ಸೀಸನ್ 7 ನಾನು ಬೆಂಗಾಲಲ್ಲಿ ಹೋದೆ, ಆ ಟೀಮ್ ಚಾಂಪಿಯನ್ ಮಾಡಿದೆ 7ನಲ್ಲಿ. ನಾನು ಆ ಟೀಮ್ ಬಿಟ್ಟು ಹೋದ ನಂತರ ಎಲ್ಲೋ ಹುಡುಗರೇ ಎಲ್ಲೋ ಒಂದು ಕಡೆ ಡಾಮಿನೇಟ್ ಆಗ್ತಾರೆ ಅಂದಾಗ ಕೆಲವ್ರಿಗೆ ಭಯ ಆಗಿರ್ಬೋದು, ಅದರಿಂದ ಆ ಹುಡುಗರನ್ನ ಬಿಟ್ಟಿರ್ಬೋದು. ಬಟ್ ಪವನ್ನ ಬಿಡಬಾರ್ದಿತ್ತು. ಯಾಕಂದರೆ ಪವನ್ ನಾವು ಕರ್ಕೊಂಡು ಬಂದಮೇಲೆ ಪವನ್ನ ಕಾಶಿಲಿಂಗು ಕರ್ಕೊಂಡು ಬಂದ್ವಿ. ಕಾಶಿಲಿಂಗು ರೋಹಿತ್ ಇದ್ದರು, ಪವನ್ನು ಕಾಶಿಲಿಂಗ್ ಇಬ್ಬರು ಬಂದಮೇಲೆ ಟೀಮ್ ಬ್ಯಾಲೆನ್ಸಿಂಗ್ ಟೀಮ್ ಆಯ್ತಲ್ಲ, ಟೀಮ್ ಚಾಂಪಿಯನ್ ಆಯ್ತಲ್ಲ. ಆ ಚಾಂಪಿಯನ್ ನೆಕ್ಸ್ಟ್ ಇಯರ್ ಯಾಕೆ ಚಾಂಪಿಯನ್ ಆಗಿಲ್ಲ? ನೆಕ್ಸ್ಟ್ ಇಯರು ಕಾಶಿಲಿಂಗ್ನು ಉಳಿಸ್ಕೊಬೋದಾಗಿತ್ತು. ಯಾಕೆ, ಏನಾಗುತ್ತೆ ಅಲ್ಲ ಆ ಆಯ್ಕೆಯ ಮಟ್ಟದಲ್ಲಿ ಏನಾಗುತ್ತೆ ಅಂತ? ಇಲ್ಲ, ಅವ್ರವ್ರ ಇಚ್ಛೆ. ಈಗ ನನಗೆ ನಾನು ಇಡೀ ದೇಶ ನೋಡಿರೋನು, ನಾನು ಸೌತ್ ಇಂಡಿಯನ್ ಪ್ಲೇಯರ್ ಆಗಿದ್ದರು, ನಾನೆಲ್ಲ ಥರದ ಜನಗಳನ್ನೂ ಕೂಡ ಮಿಕ್ಸಿಂಗ್ ಮಾಡಿ ನೋಡ್ತೀನಿ. ಕೆಲವರು ಅವ್ರದ್ದೇ ಹುಡುಗರನ್ನ ನೋಡಬೇಕು ಅಂದ್ಕೊಂಡಿರ್ತಾರೆ. ಕೆಲವರು ಡಾಮಿನೇಟ್ ಮಾಡ್ತಿದ್ದಂಗೆ ಅವ್ರನ್ನ ಬಿಟ್ಟೇ ಬಿಟ್ಟರು. ಅವ್ರ ನೇಮು ಫೇಮು ಇದ್ದು ಅವರು ಎಲ್ಲ ಅವ್ರ ಬಗ್ಗೆನೇ ಜಾಸ್ತಿ ನೇಮ್ ಆಯಿತು ಬೆಂಗಳೂರು ಬುಲ್ಸ್ನಲ್ಲಿ. ಪವನ್ ಅಂತ, ಬೇರೆ ಇನ್ಯಾರು ಕಾಣಿಸ್ತಾ ಇರಲಿಲ್ಲ ಆವಾಗ. ಅಲ್ಲ, ಕೆಲವು ಆಟಗಾರರು ಕಡೆಗಣನೆ ಆಗೋದಕ್ಕೆ ಅವ್ರ ವರ್ತನೆಗಳು ಕಾರಣ ಇರ್ಬೋದು ಅಂತ.
ಅದು ಆ ಒಳಗಡೆ ಗೊತ್ತಿರುತ್ತೆ, ಅದು ನಮಗೆ ಗೊತ್ತಿರೋದಿಲ್ಲ ಏನೇನಾಗಿರುತ್ತೆ ಏನು ಅಂತ. ಬಟ್ ಪವನನ್ನು ಯಾವಾಗ ಕಳ್ಕೊಂಡ್ವಿ ನೋಡಿ, ಅದು ಬೆಂಗಳೂರು ಬುಲ್ಲು ಏಕ್ದಮ್ ಪವನ್ ಸೀಸನ್ 6 ಬಂದಮೇಲೆ ಸೀಸನ್ 6, 7, 8 ಟೀಮ್ನ ಸೆಮಿಫೈನಲ್ವರೆಗೂ ತೊಗೊಂಡು ಬರ್ತಾಯಿದ್ದ ಪವನ್ ಒಬ್ಬನೇ. ಆ ಪವನ್ ಜೊತೆಯಲ್ಲಿ ಬ್ಯಾಲೆನ್ಸಿಂಗ್ ಮಾಡಬೇಕಲ್ವಾ, ಈಗ ಒಂದೇ ಪರ್ಫಾರ್ಮೆನ್ಸ್ ಇರಲ್ಲ. ಪವನ್ದು ಸೀಸನ್ 6ಅಲ್ಲಿ ಏನು ಪರ್ಫಾರ್ಮೆನ್ಸ್ ಇತ್ತು, 7 ಇನ್ನೂ ಔಟ್ಸ್ಟ್ಯಾಂಡಿಂಗ್ ಇತ್ತು ಪರ್ಫಾರ್ಮೆನ್ಸು. ಆಗ ಎಲ್ಲೋ ಒಂದು ಕಡೆ ಕಾಶಿಲಿಂಗ್ ಬಿಟ್ಬಿಟ್ರಿ, ರೋಹಿತ್ನ ಇಟ್ಕೊಂಡ್ರಿ, ರೋಹಿತ್ನ ಸೀಸನ್ 9 ಬಿಟ್ಬಿಟ್ರಿ. ಹಿಂಗೆ ಬಿಡೋದ್ರ ಬದಲು ಇನ್ನೂ ಯಂಗ್ಸ್ಟರ್ ಹುಡುಗರಿಗೆ ಪವನ್ ಜೊತೆಗೆ ಇಬ್ಬರನ್ನ ತಂದುಬಿಟ್ಟಿದ್ದಿದ್ರೆ ಇನ್ನೂ ಚಾಂಪಿಯನೇ ಆಗೋಬೋದಿತ್ತಲ್ಲ. ಯಾಕೆ ಆವಾಗ ರೋಹಿತನ್ನ ಇಟ್ಕೊಂಡ್ರಿ, ನೆಕ್ಸ್ಟ್ ರೋಹಿತನ ಬಿಟ್ರಿ, ಆ ಸೀಸನ್ 7ಅಲ್ಲಿ ಕಾಶಿಲಿಂಗ್ ಆಡ್ಕೆನ ಬಿಟ್ಟರು. ಈ ಥರ ಕೆಲವೊಬ್ಬರು ಮಾಡಿದ್ರು ಅಷ್ಟೇ. ಇಂಥ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಕಾಡಿದಾಗ ನೀವು ಮೇಲ್ಮಟ್ಟಕ್ಕೆ ಅದನ್ನು ಪ್ರಶ್ನೆ ಮಾಡೋ ಒಂದು ಲೆಕ್ಕಾಚಾರಕ್ಕೆ ಹೋಗೋದೇ ಇಲ್ವಾ ಅಂತ? ಇಲ್ಲ, ನಾವು ಏನಂದರೆ ನಾನು ತರಬೇತಿದಾರ ಅಂದರೆ ಪರ್ಮನೆಂಟ್ ನಾವೆಲ್ಲೂ ತರಬೇತಿ ಅಂತ ಆಗಿರೋದಿಲ್ಲ. ನಮಗೆ ಆದಂಥ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಫ್ರಾಂಚೈಸಿಗಳು ಯಾವ ತಂಡಕ್ಕೆ ಅಂತ. ಈಗ ನಾನು ಇಲ್ಲಿ ಬಿಟ್ಟು ಹೋದ್ಮೇಲೆ 2 ವರ್ಷ ನಾನು ಬೆಂಗಾಲ್ಗಾದೆ. ಬೆಂಗಾಲಿಂದ ಬಿಟ್ಟು ಹೋದ್ಮೇಲೆ ನಾನು 3 ವರ್ಷ ನಾನು ಪೂನಾದಲ್ಲಿದ್ದೆ. ಈಗ ನಾವು ಅಲ್ಲಿಗೆ ಮಾಡಬೇಕು ಹೊರತು ನಾವು ಇಲ್ಲಿದ್ದು ಇನ್ವಾಲ್ವ್ಮೆಂಟ್ ಆಗೋಕ್ಕೆ ಆಗಲ್ಲ. ಈಗ ಫ್ರಾಂಚೈಸಿಗೆ ಸಂಬಂಧಪಟ್ಟಿರೋದು ಅದು, ಯಾವುದು ಯಾರನ್ನ ಇಡಬೇಕು ಇಡಬಾರ್ದು, ಯಾರು ತಗೋಬೇಕು ಅದೆಲ್ಲ. ಒಟ್ಟಾರೆ ನಾವು ನಮ್ಮ ಟೀಮು, ಇದು ನನ್ನ ಟೀಮು ಬೆಂಗಳೂರು ಬುಲ್ಸು, ನಾನು ಇದನ್ನು ಬಲಿಷ್ಠ ಮಾಡಬೇಕು, ಇದು ನನ್ನವರೇ ನೋಡಬೇಕು ಅಂತ. ಈಗ ನಾನು ಬೆಂಗಳೂರು, ನಾನು ಕರ್ನಾಟಕದವನು, ನಾನು ಬರೀ ನಾನು ಕನ್ನಡದವ್ರನ್ನೇ ತೊಗೊಂಡ್ಬಿಡ್ತೀನಿ ಎಲ್ಲ ಅಂತ ಹೇಳಿದ್ರೆ ಅದು ಕರ್ನಾಟಕ ಸ್ಟೇಟ್ ಟೀಮ್ ಆಗುತ್ತೆ ವಿನಃ ಅದು IPL ಪ್ರೋ ಕಬಡ್ಡಿ ಟೀಮ್ ಆಗೋದಿಲ್ಲ. ಅದು ಎಲ್ಲ ದೇಶ ಇರೋರೆಲ್ಲ ನಮ್ಮವರೇ ಅಲ್ಲ. ಇಡೀ ದೇಶದಲ್ಲಿರೋರ್ನೆಲ್ಲನೂ ಸೇರಿಸಿ ಒಂದು ಒಳ್ಳೆ ತಂಡ ಕಟ್ಬೋದಲ್ಲ. ಇದೆ. ಬಟ್ ಬೆಂಗಳೂರು ಬುಲ್ಸ್ಗೆ ಒಬ್ಬ ಕನ್ನಡಿಗ ಮುಖ್ಯ ಕೋಚ್ ಆಗಿ ಬಂದಿದ್ದು ಅಂದರೆ ಅದ್ರ ಮೇಲ್ಗಡೆ ಸ್ವಲ್ಪ ನಮಗೊಂಚೂರು ಬಲ ಬಂದಂಗೆ ಆಯ್ತೇನೋ ಅನ್ನೋ ಥರ. ನೀವು ಕನ್ನಡದ ಈ ಥರ ಇನ್ನೇ ಬೇರೆ ಯಾರನ್ನೋರು ತೊಗೊಂಡ್ರು ಕೂಡ ಕನ್ನಡದ ಮುಖ್ಯ ಕೋಚ್ ಬಂದಾಗ ನಮ್ಗೆ ಸ್ವಲ್ಪ ನಿರೀಕ್ಷೆ ಇತ್ತು. ಎಲ್ಲ ಹೇಳೋದ್ರು ಏನು ಆಯ್ಕೆಯಲ್ಲಿ ಇದಾಯ್ತಾ, ಫ್ರಾಂಚೈಸಿ ಮಟ್ಟದಲ್ಲೇ ಆಯ್ಕೆಗಳು ನಡೆಯುತ್ತಾ ಅಥವಾ ನಿಮ್ಮ ಲೆಕ್ಕಾಚಾರದಲ್ಲೂ ಇರುತ್ತಾ ಆಯ್ಕೆಗಳು? ಇಲ್ಲ, ನಮ್ಮಲ್ಲೇ ಈ ಮೇಡಮ್ ಇದ್ದಾರಲ್ಲ CEO ಮೇಡಮ್, ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಕೀರ್ತಿ ಮೇಡಮ್ ಅವರು. ಈಗ ನೋಡಿ, ಹಿಂದೆ ಕನ್ನಡದವ್ರು ಒಬ್ಬರು ಇಲ್ಲ, ಇಟ್ಟರೂ ಕೂಡ ಒಳಗಡೆ ಆಡೋಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ 7ಅಲ್ಲಿ. ಈ ಸಲ ಸತ್ಯಪ್ಪ ಮೇಟಿ ಒಬ್ಬರನ್ನ ಹಾಕೊಂಡ್ವಿ, ಗಣೇಶ್ ಹನುಮಂತಪ್ಪ ಇಬ್ಬರನ್ನ ನಾನು 7ಅಲ್ಲಿ ಆಡಿಸಿದ್ದೀನಿ ಭಾಳಷ್ಟು ಮ್ಯಾಚಸ್ನ. ಮತ್ತು ಈ ದೀಪಕ್ ಶಂಕರ್, ಈ ತಮಿಳಿಯನ್ ಹುಡುಗ, ಅವನು ತಮಿಳ್ನಾಡವನು, ಅವ್ನು ಯಾರು ಕನ್ಸಿಡರೇ ಮಾಡಲ್ಲ, ತೊಗೊಂಡು ಬಂದಿದ್ದೀವಿ, ಅವ್ರನ್ನ ಮಾಡಿಸಿದ್ದೀವಿ. ಯೋಗೇಶ್ ಹತ್ರ ಕೆಲಸ ತೊಗೊಂಡಿದ್ದೀನಿ, ಮಹಾರಾಷ್ಟ್ರ ಆಕಾಶ್ ಹಿಂದಿ ಹತ್ರ ತೊಗೊಂಡಿದ್ದೀವಿ, ಆಶೀಶ್ ಮಲ್ಲಿಕ್ ಹತ್ರ ಕೆಲಸ ತೊಗೊಂಡಿದ್ದೀವಿ. ಅವ್ರ ಕೈಲಿ ಏನು ಲೆವೆಲ್ ಆಗುತ್ತೆ ಅವ್ರು ಪ್ರಯತ್ನ ಮಾಡಿದ್ದಾರೆ. ಈಗ ನೋಡಿ, ಯಾರು ಈಗ ಆನ್ ಪೇಪರು ದಬಾಂಗ್ದಲ್ಲಿ ಚಾಂಪಿಯನ್ ಅಂತ ಯಾರೂ ಹೇಳಲಿಲ್ಲ, ದಬಾಂಗ್ದಿಂದ ಕನ್ಸಿಡರೇ ಮಾಡಿರಲಿಲ್ಲ, ದಬಾಂಗ್ದಲ್ಲಿ ಚಾಂಪಿಯನ್ ಆಗ್ಬಿಡ್ತಲ್ಲ. ಸೊ ಹಂಗಾದರೆ ಈಗ ಆಯ್ಕೆಗಳು ನಡೆದಿರೋ ಲೆಕ್ಕಾಚಾರ ನೋಡಿದ್ರೆ ಮುಂದಿನ ಸರಿ ನಾವು ನಿರೀಕ್ಷೆ ಮಾಡ್ಬೋದಾ? ಇಲ್ಲ ನೋಡಿ, ಈ ಸಲನೇ ತುಂಬ ಅದ್ಭುತ ತಂಡ ನೋಡಿ. ನಾವು ಹಿಂದೆ 12ರಲ್ಲಿದ್ದವರು 3ನೇ ಸ್ಥಾನಕ್ಕೆ ಹೋಗಿದ್ದೀವಿ ಅಂದರೆ ಇದು ಈಸಿ ವರ್ಕ್ ಅಲ್ಲ, ಇದು ತುಂಬ ಟಫ್ ವರ್ಕು. ನಾವು ಟೈಟ್ ಮಾಡಿ ಹುಡುಗರಿಗೆ ಹೇಳಿ ಪ್ರೀತಿಯಿಂದ ಹೇಳಿ ಏನೆಲ್ಲ ಮಾಡಿ ನಾವು ಟೀಮ್ನ 3rd ಪೊಸಿಷನ್ಗೆ ತಂದ್ವಿ. ಬಟ್ ಒಂದು 2-3 ಜನ ಹುಡುಗರು ನನ್ನ ನಿರೀಕ್ಷೆಗೆ ತಕ್ಕನಾಗ ಹುಡುಗರು ಆಡಿಯೋದೇ ಈ ಸಲನೇ ಚಾಂಪಿಯನ್ ಆಗ್ತಿದ್ವಿ. ನನ್ನ ಟೀಮ್ ಚಾಂಪಿಯನ್ ಟೀಮೇ ಈ ಬಾರಿನೂ. ಅದೇ ದಬಾಂಗ್ದಲ್ಲಿ ಚಾಂಪಿಯನ್ ಅಲ್ಲ, ದಬಾಂಗ್ ತೆಲ್ಲಿಗೆ ನಾವು ಹೊಡೆದ್ವಲ್ಲ, 10 ಪಾಯಿಂಟ್ ಮೇಲೆ ಹೊಡೆದ್ವಲ್ಲ ನಾವು ಅವ್ರನ್ನ, ಅಲ್ವಾ? ಆ ಥರ ಪುನೇರಿ ಪಲ್ಟನ್ ಬಂದು 2nd ಪೊಸಿಷನ್ನಲ್ಲಿದ್ದಾರೆ. ಈಗ ರನ್ನರ್ ಅಪ್ ಆದರು ಈ ಸೀಸನಲ್ಲಿ. ಆ ರನ್ನರ್ ಅಪ್ ಟೀಮ್ಗೆ ನಾವು 2 ಸಲ ಲೀಡ್ ಇದ್ದು ಡ್ರಾ ಆಗಿ ಟ್ರೈ ಬ್ರೇಕರೆಲ್ಲ ಸೋತಿದ್ದು. ಅಂದಮೇಲೆ ನನ್ನ ಟೀಮ್ ಬೆಸ್ಟ್ ಟೀಮೇ. ಈಗ ಡ್ರಾ ಆಗಿಲ್ಲ ಅಂದರೆ ನಾವೇ ಟಾಪ್ ಪೊಸಿಷನಲ್ಲಿ ಇರ್ತಾಯಿದ್ವಿ, 1st ಪೊಸಿಷನಲ್ಲಿ. ಅಂಥ ಟೈಮಲ್ಲಿ ಒಬ್ಬ ಆಟಗಾರನ ತಾವು ಲೆಕ್ಕಾಚಾರ ನೋಡಿ ಹೊರಗಡೆ ಇಡ್ತೀರಿ, ಅವ್ನು ಹೊರಗಡೆ ಹೋಗ್ಬಿಟ್ಟು ಅನ್ಫಾಲೋ ಆಗ್ತಾನೆ, ಅದಾದಮೇಲೆ ನೀವು ಅದಕ್ಕೊಂದು ಖಡಕ್ ರಿಯಾಕ್ಷನ್ ಕೊಡ್ತೀರಿ. ಈ ಲೆಕ್ಕಾಚಾರಗಳೆಲ್ಲ ಎಲ್ಲೋ ಒಂದು ಕಡೆ ತಂಡದ ಮೇಲೆ ಪರಿಣಾಮ ಬೀರುತ್ತಾ? ಇಲ್ಲ, ಅದು ತಂಡದ ಆ ಥರ ಮಾಡಿದ್ರಿಂದನೇ ಟೀಮ್ ಬಲಿಷ್ಠ ಆಯಿತು ಬರ್ತಾ. ಈಗ ನೋಡಿ, ಹಿಂದೆ ಸ್ಟಾರ್ಟಿಂಗು 3 ಮ್ಯಾಚು ಕಂಟಿನ್ಯೂ 3 ಮ್ಯಾಚ್ ಸೋತ್ಬಿಟ್ರು. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಇದಾಗಿ ಮಾತಾಡೋ ಥರ ಆಯಿತು. ಎಂಥ ಟೀಮ್ ಇದು, ಏನು ಮಾಡಿದ್ರು, ಯಾವ ಟೀಮ್ ತಂದರು, ಎಂಥ ಪ್ರದೀಪ್ ನರ್ವಾಲು ಎಂತೆಂಥವ್ರು ಇದ್ರು, ಎಲ್ಲರನ್ನೂ ಬಿಟ್ಟು ಇವ್ರು ತಂದರು ಅಂತ. ಇದು ಕಾರಣಕರ್ತರು ಯಾರು? ತರಬೇತಿದಾರಲ್ಲ. ತರಬೇತಿದಾರ ಗ್ರೌಂಡ್ ಒಳಗೂ ಇಳಿದು ಹೇಳ್ಕೊಡೋಕ್ಕಾಗಲ್ಲ. ತರಬೇತಿದಾರ ಟ್ರೈನಿಂಗ್ ಪೀರಿಯಡಲ್ಲಿ ಅವ್ರು ಟ್ರೈನಿಂಗ್ ಕೊಟ್ಟಿರ್ತಾರೆ. ಆಡೋ ಹುಡುಗರುಗಳು ಸರಿಯಾಗಿ ಆಡ್ತಿರ್ಲಿಲ್ಲ, ಏನೋ ಹೆಚ್ಚು ಕಮ್ಮಿ ಕಾಣ್ತಾ ಇತ್ತು ನನಗೆ ಅವ್ರು ಆಡೋದ್ರಲ್ಲಿ. ಅವರು ಟೀಮ್ ಗೇಮ್ ಆಡಿ ಟೀಮ್ಗೋಸ್ಕರ ಆಡೋದು,
ಅದು ಕಾಣಿಸ್ತಿರ್ಲಿಲ್ಲ ನನಗೆ. ಅವ್ರು ಇಂಡಿವಿಜುವಲ್ ಆಡೋ ಥರ ಕಾಣ್ತಾ ಇತ್ತು. ಒಬ್ರಿಗೆ ಅದನ್ನು ಮಿಸ್ಟೇಕ್ಸ್ಗಳನ್ನ ಹೇಳಿ ನಾವು ಟೈಟ್ ಮಾಡಿದ್ಮೇಲೆ ಟೀಮ್ ಪರ್ಫಾರ್ಮೆನ್ಸ್ ನೋಡಿ ಆಟೋಮೆಟಿಕಲಿ ನೆಕ್ಸ್ಟ್ ಕಂಟಿನ್ಯೂಷನ್ ಆಗಿ 3 ಮ್ಯಾಚ್ ಗೆದ್ದರು. ಅದ್ರ ಮೇಲೆ ಮತ್ತೆ ಒಂದು ಮ್ಯಾಚ್ ಸೋತರು, ಮತ್ತೆ ಎರಡು ಮ್ಯಾಚ್ ಗೆದ್ದರು, ಒಂದು ಸೋತು, ಆ ಥರ ಬೆಸ್ಟ್ ಪರ್ಫಾರ್ಮೆನ್ಸ್ ಆಯಿತು ಬೆಂಗಳೂರು ಮಟ್ಟಿಗೆ. ಈಗ ಯಾವ ರೀತಿ ಬೆಂಗಳೂರು ಬುಲ್ಸನ್ನ ನಾವು ಗೆಲುವು ಕಾಣಿಸೋದಕ್ಕೆ ಏನು ನಿರೀಕ್ಷೆ ಇಟ್ಕೋಬೋದು? ಅದೇ ನೋಡಿ, ಈಗೊಂದು 3 ಡೇಸ್ ಬ್ಯಾಕು ಒಂದು NYP ನ್ಯೂ ಯಂಗ್ ಪ್ಲೇಯರ್ದು ಟ್ರೈನಿಂಗ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ ನಾವು, ಒಂದು 4 ಡೇಸ್ದು. ಸೌತ್ ಇಂಡಿಯಾ ಮತ್ತು ಮಹಾರಾಷ್ಟ್ರ ಭಾಳಷ್ಟು ಜನ ಆಟಗಾರರು ಬಂದಿದ್ದರು. ಆ ಹುಡುಗರಲ್ಲಿ ಒಂದು 10-15 ಜನ ಸೆಲೆಕ್ಟ್ ಮಾಡಿದ್ದೀನಿ. ಆ 10-15 ಜನದಲ್ಲಿ ನಮ್ಮ ದೀಪಕ್ ಶಂಕರು, ಆಶೀಶ್ ಮಲ್ಲಿಕ್ಕು, ಗಣೇಶು, ಈ ಲೆವೆಲಲ್ಲಿ ಸತ್ಯಪ್ಪ, ಇವ್ರಿಗಿಂತನೂ ಸ್ವಲ್ಪ ಗೇಮ್ ಮೇಲೆ ಡಿಫೆನ್ಸ್ ಆಗಲಿ ಇಲ್ಲ ರೈಡಿಂಗಲ್ಲಾಗಲಿ ಪರ್ಫೆಕ್ಷನಲ್ಲಿ ಆಡೋ ಅಂಥ ಹುಡುಗರು ಸಿಗ್ತಾರ ಅಂತ ನಿರೀಕ್ಷೆ ಮಾಡ್ತಾಯಿದ್ದೀನಿ. ಅಂಥ ಹುಡುಗರು ಸಿಕ್ಕಿದ್ರೆ ನೆಕ್ಸ್ಟ್ ಇಯರ್ ತುಂಬ ಒಳ್ಳೆ ಟೀಮ್ ಆಗಿಬಿಡ್ಬೋದು. ಒಂದು ಕಡೆ ಬೆಂಗಳೂರು ಬುಲ್ಸು, ಇನ್ನೊಂದು ಕಡೆ ಬೆಂಗಳೂರು ನಮ್ಮ ಮುಖ್ಯ ಕೋಚ್ BC ರಮೇಶ್ ಅವರು ವೈಯಕ್ತಿಕ ಬದುಕಿಗೆ ಬಂದರೆ, BC ರಮೇಶ್ ಅವರು ಯಾರು ಸರ್? ಮೂಲತಃ ಎಲ್ಲಿಯವರು? ಒಂದು ಕ್ಯೂರಿಯಾಸಿಟಿ ಜನಕ್ಕೆ ಇದ್ದೇ ಇರುತ್ತೆ, ಯಾರು BC ರಮೇಶ್ ಅವರು? ಕರ್ನಾಟಕ ರಾಜ್ಯದಲ್ಲಿ ಕಬಡ್ಡಿಯನ್ನು ಮೇಲ್ಮಟ್ಟಕ್ಕೆ ತಗೊಂಡೋಗುವಂಥ ವ್ಯಕ್ತಿ BC ರಮೇಶ್ ಯಾರು ಸರ್? ಸರ್, ನನ್ನ ತಂದೆ SB ಚಿಕ್ಕಬೋರೇಗೌಡ ಅಂತೇಳಿ, ತಾಯಿ ಪದ್ಮಮ್ಮ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನನ್ನ ತಂದೆ ಇದ್ದಿದ್ದು. ನಮ್ಮದು ನೇಟಿವ್ ಬಂದು ಚನ್ನಪಟ್ಟಣ ತಾಲೂಕು, ಸಂಕಲಗೆರೆ ಗ್ರಾಮ. ನನ್ನ ತಾಯಿದು ಬೈರಾಪಟ್ಟಣ. ನನ್ನ ತಂದೆಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸಿಕ್ಕಿದ್ದು ನಾವು ಬೆಂಗಳೂರಿಗೆ ಬಂದ್ವಿ. ನನ್ನ ಅದೃಷ್ಟಕ್ಕೆ ನಮ್ಮ ತಂದೆ ಇದ್ದಂಥ ಕ್ವಾರ್ಟರ್ಸ್ ಇದೆಯಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಕ್ವಾರ್ಟರ್ಸ್ ಪಕ್ಕದಲ್ಲೇ ಒಂದು 400 ಮೀಟರ್ ಟ್ರ್ಯಾಕ್ ಇರುತ್ತೆ. ಅಲ್ಲಿ ನಾವು ದಿನ ಹೋಗಿ ಆಡ್ತೀವಿ, ಎಲ್ಲ ಕ್ರೀಡೆನೂ ಆಡ್ತಾಯಿರ್ತೀವಿ. ಹಾಗೆ ನಾನು ಅಥ್ಲೆಟಿಕ್ಸ್ ಆಗಬೇಕು ಅಂತ ಬಂದವನು. ಬೆಂಗಳೂರಿನಲ್ಲಿ ಕಂಠೀರವ ಸ್ಟೇಡಿಯಂ ನಾನು ಬಂದು ಅಥ್ಲೆಟಿಕ್ಸ್ ಮಾಡಬೇಕು ಅಂತ ಸೈಕಲ್ ತುಳ್ಕೊಂಡು ಬರ್ತಿದ್ದೆ. ಅವರೆಲ್ಲ ಹೇಳ್ತಾ ಇದ್ರು ನನಗೆ, ಎಲ್ಲೋ ಮಾಹಿತಿ ತೊಗೊಂಡಿದ್ದಾಗ ಡೈಲಿ ಆಟಕ್ಕೆ ಹೋಗ್ತಿದ್ರಂತೆ, ಕೈಯ ಮೇಲೆ ಗಾಯ ಮಾಡ್ಕೊಂಡು ಬರ್ತಿದ್ರಂತೆ, ಗಾಯ ಎಲ್ಲ ಮುಚ್ಕೊಂಡು ತಾಯಿ ಹತ್ರ. ಹೌದು, ನಾವು ತೋರಿಸ್ಕೊತಾ ಇರಲಿಲ್ಲ ಮನೆಯಲ್ಲಿ. ಎಲ್ಲೋ ಕಿತ್ತು ಗಾಯಗಳಾದರೆ ಅವರು ಬೈತಾರಂತೇಳಿ ನಾವು ಮುಚ್ಚಿಬಿಡ್ತಾ ಇದ್ವಿ, ಅದನ್ನು ತೋರಿಸ್ಕೊತಾನಿರಲಿಲ್ಲ, ಇಲ್ಲಿ ಗಾಯ ಆಗಿದೆ ಅಲ್ಲಿ ಗಾಯ ಆಗಿದೆ ಅಂತ. ಆಮೇಲೆ ಅಥ್ಲೆಟಿಕ್ಸಿಂದ ನನ್ನ ಸ್ನೇಹಿತರು ಸಪೋರ್ಟು ಇತ್ತು ಅನ್ಸುತ್ತೆ. ತಂದೆ ನನಗೆ ಬೆಳಗಿನ ಟೈಮ್ನಲ್ಲಿ 3:45ಗೆ ಎದ್ದೊಳಿಸ್ಬಿಡ್ತಾಯಿದ್ರು. ಎದೊಳಪ್ಪ ಅಂತೇಳಿ. ಹಸುಗಳು ಸಾಕಿದ್ವಿ, ಹಸುಗಳನ್ನ ನೋಡ್ತಾ ಇದ್ದೆ. ಹಸುಗಳನ್ನೆಲ್ಲ ಎತ್ತು ಹಾಲು ಕರೆಸಿ ಮಾಡಿ ಹಸುಗೆ ಊಟ ತಿಂದು ತೊಳೆದು ಅದನ್ನು ಮೇಂಟೈನ್ ಮಾಡಿ, ಅದಾದಮೇಲೆ ನಾನು ವರ್ಕೌಟ್ ಮಾಡಲಿಕ್ಕೆ ಹೋಗ್ತಾಯಿದ್ದೆ. ಏನು ಕಬಡ್ಡಿನೇ ಆಡಬೇಕಂತ ಮಾಡ್ತಿರಲಿಲ್ಲ, ಅಥ್ಲೆಟಿಕ್ಸ್ ಮಾಡ್ತಾಯಿದ್ದೆ. ಅಥ್ಲೆಟಿಕ್ಸ್ ಆಡೋವಂಥ ಪ್ಲೇಯರು ಯಾವ ಸ್ಪೋರ್ಟ್ಸಿಗೆ ಬೇಕಾದರೂ ಜಾಯ್ನ್ ಆಗ್ಬೋದು ನನಗೆ ಗೊತ್ತಿರೋ ಪ್ರಕಾರ. ಅದರಿಂದ ಅಥ್ಲೆಟಿಕ್ಸ್ ಮಾಡ್ತಾಯಿದ್ದೆ. ನನ್ನ ಫ್ರೆಂಡ್ ಒಬ್ಬರು ಕಬಡ್ಡಿ ನೋಡೋಕ್ಕೆ ಅಂತ ಕರ್ಕೊಂಡೋದ್ರು. ನೋಡೋಕ್ಕೆ ಹೋಗಿ ಅಲ್ಲಿ ಆಡಿದ್ದು ನೋಡಿ ಅಲ್ಲಿದ್ದಂಥ ಸೀನಿಯರ್ಗಳು, ನೀವು ಕಬಡ್ಡಿನೇ ಆಡಿ ನಿಮ್ಗೆ ಭವಿಷ್ಯ ಇದೆ ಅಂದರು. ಬಂದು ಆಗ ಯಾವ ವಯಸ್ಸಲ್ಲಿದ್ದರು? 18 ಇಯರ್ಸು. PUC. ಆಕಸ್ಮಿಕವಾಗಿ ಕಬಡ್ಡಿಗೆ ಬಂದ? ಆಕಸ್ಮಿಕವಾಗಿ ಬಂದಿದ್ದು ನಾನು ಕಬಡ್ಡಿಗೆ. ಓಕೆ. ನಾನು ಓದಿದ್ದೆಲ್ಲ ಸೆಂಟ್ ಜೋಸೆಫ್ ಬ್ರಿಯಾಂಡ್ ಸ್ಕ್ವೇರಲ್ಲಿ. ಅದಾದ ನಂತರ ಬೆಂಗಳೂರಿನಲ್ಲೇ. ಅದಾದ ನಂತರ ಕಾರ್ಪೊರೇಷನ್ ಸ್ಕೂಲ್ ಚಾಮರಾಜಪೇಟೆನಲ್ಲೂ ಓದ್ತಾ ಇದ್ದೆ ನಾನು. ಓದೋದ್ರ ಜೊತೆಗೆ ನಾನು ಆಟನೂ ಆಡ್ಕೊಂಡು ಬರ್ತಾಯಿದ್ದೆ. ನಾನು ಆಟ ಆಡುವಾಗ ಎಲ್ಲ ಸ್ಪೋರ್ಟ್ಸಲ್ಲೂ ಚೆನ್ನಾಗಿ ಆಡ್ತಾಯಿದ್ದೆ ನಾನು. ನನಗೇನೋ ಅನಿಸ್ತು, ಈ ಕ್ರೀಡೆ ಭಾಳ ಕಮ್ಮಿ ವೆಚ್ಚ, ಖರ್ಚು ವೆಚ್ಚ ಇಲ್ಲ, ಆಡಬೇಕು ಇದರಲ್ಲಿ. ಒಳ್ಳೆ ನನ್ನ ಸ್ಪೀಡು ನನಗೆ ಸಿಗ್ತಿದ್ದಿದ್ದು ಸ್ಟಾರ್ಟಿಂಗ್ ಡೇಯಿಂದನೇ ಪಾಯಿಂಟು. ಅದೆಲ್ಲ ನೋಡಿದಾಗ ನನಗೆ ಇದರಲ್ಲೇನೋ ಅಚೀವ್ಮೆಂಟ್ ಮಾಡ್ಬೋದು ಅಂತ ಅನಿಸ್ತು ನನಗೆ ಕಬಡ್ಡಿಯಲ್ಲೇ. ಸರಿ, ನಾನು ಕಬಡ್ಡಿನೇ ರೆಗ್ಯುಲರಾಗಿ ಕಂಟಿನ್ಯೂ ಆಗಿ ಮಾಡ್ಕೊಂಡು ಬಂದೆ. ಲೋಕಲ್ ಮ್ಯಾಚ್ಗಳು ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ, ಭಾಳಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಹೋಗಿ ಆಡ್ತಾಯಿದ್ದೆ ನಾನು. ಅಲ್ಲೆಲ್ಲ ಹೆಸರು ಮಾಡಿದ್ವಿ ಫಸ್ಟು. ಹಂಗೆ ಬಂದು ರಾಜ್ಯ ತಂಡಕ್ಕೂ ಸೆಲೆಕ್ಟ್ ಆದ್ವಿ. ಇದೆಲ್ಲ ನೋಡುವಾಗ ಎಲ್ಲೋ ಕೆಲವ್ರಿಗೆ ಇವನು ಏನಪ್ಪ ಬಂದಿದ್ದೆ, ಈಗ ಇವರು ಫ್ಯಾಮಿಲಿ ಯಾರು ಬ್ಯಾಕ್ಗ್ರೌಂಡ್ ಕಬಡ್ಡಿ ಇದೇ ಇಲ್ಲ, ಬಂದು ಈ ಲೆವೆಲ್ಗೆ ಡಾಮಿನೇಟ್ ಮಾಡ್ತಾ ಇದ್ದಾನೆ, ಇವನು ಇನ್ನೇನು ಮಾಡ್ತಾ ಇದ್ದಾನೆ ಅಂತ ಕೆಲವರು ಒಂದಿಬ್ಬರು ನಗರ ಪ್ರದೇಶದಲ್ಲಿ ಇದ್ದರು. ಅವ್ರ ಫ್ಯಾಮಿಲಿ ಎಲ್ಲ ಅವರು ಕುಟುಂಬದಲ್ಲಿ ಆಟಗಾರರು ಇದ್ದರು. ಅವರೆಲ್ಲ ತುಂಬಾ ಇದು ಮಾಡಿದ್ರು ನನಗೆ, ಡಿಸ್ಟರ್ಬೆನ್ಸ್ ಮಾಡೋಕ್ಕೆ. ಆವಾಗಿಂದ ಇವಾಗವರೆಗೂ ನನಗೆ ಡಿಸ್ಟರ್ಬೆನ್ಸ್ ಮಾಡಿಕೊಂಡೇ ಬರ್ತಾಯಿದ್ದಾರೆ. ಎಲ್ಲೋ ಒಂದು ಕಡೆ ಅವರು ಕಾಲು ಎಳೆಯೋರು ಇದ್ದಾರೆ. ಕಬಡ್ಡಿ ಹೇಗೆ ಹಾಗೆ ಮಾಡ್ತಾ ಇರ್ತಾರೆ, ಅವ್ರ ಸ್ವಾರ್ಥಕ್ಕಾಗಿ ಏನಾದರೂ ಒಂದು ಮಾಡ್ತಾ ಇರ್ತಾರೆ. ರಮೇಶ್ ಒಂದು ವ್ಯಕ್ತಿ ಆಗಿ ಬಂದವನು. ಇವತ್ತೊಂದು ದಿನ ಇಡೀ ರಾಜ್ಯ ದೇಶ ನಾವು ಭಾಳಷ್ಟು
ಬಲಿಷ್ಠ ಪಾಕಿಸ್ತಾನ್ ತಂಡ, ಇರಾನ್ ತಂಡವನ್ನೆಲ್ಲ ನಾವು ಸೋಲಿಸಿದ್ದೀವಿ. ನಾನು ಕೋಚ್ ಆಗಿ ಹೋಗೋ ದೊಡ್ಡ ರೆಕಗ್ನೈಸೇಷನ್ ಸಿಕ್ಕಿದೆಯಲ್ಲ, ನನ್ನ ಆಟದಲ್ಲಿ ಅದ್ಭುತ ಸಾಧನೆ ಮಾಡಿದ್ದೀವಿ. ಗೋಪಾಲಪ್ಪ ಸುಬ್ಬಣ್ಣ ಅವರಿದ್ದಂಥ ಸಂದರ್ಭದಲ್ಲಿ 35-40 ವರ್ಷದ ಹಿಂದೆಗಡೆ ಕರ್ನಾಟಕ ರಾಜ್ಯ ತಂಡ ನ್ಯಾಷನಲ್ ಲೆವೆಲಿಗೆ ಚಾಂಪಿಯನ್ ಆಗಿದ್ದರು. ಅದಾದ ನಂತರ ನಾವು ಏನು 93-4 ನಾವು ರೆಗ್ಯುಲರ್ ಆಗಿ ನಾವು ಕೂಡ ಒಂದು 7-8 ಇಯರ್ಸ್ ಇಂಡಿಯಾದಲ್ಲಿ ಬಲಿಷ್ಠ ಸರ್ವೀಸಸ್ ತಂಡ, ತಮಿಳ್ನಾಡು, ಮಹಾರಾಷ್ಟ್ರ ಇವ್ರನ್ನೆಲ್ಲ ಸೋಲಿಸಿ ನಾವು ಚಾಂಪಿಯನ್ ಆಗಿದ್ದೀವಿ. ಅದಾಗಿದ್ಮೇಲೆ ಇನ್ನೋವರೆಗೂ ಯಾರು ಅಲ್ಲಿವರೆಗೂ ರೀಚ್ ಹಾಕೋಕ್ಕಾಗಿಲ್ಲ. ಅದರಿಂದ 30 ವರ್ಷದ ಹಿಂದೆ ಆಗಿದ್ದು. ಯಾವಾಗ ಫಸ್ಟ್ ಸೀನಿಯರ್ ನ್ಯಾಷನಲ್ಸ್ ಅಂತ ಫಸ್ಟು ತುತ್ತು ಚೆಡುಗುಡು ಏನೇನೋ ಉಚ್ಚಾರಣೆಯಲ್ಲಿದ್ದಂಥದ್ದು ಕಬಡ್ಡಿ ಅಂತ ಮಾಡಿ ಅಮೆಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಅಂತ ಯಾವಾಗ ಮಾಡ್ತಾರೆ, ಆ ಮಾಡಿದ ಮೇಲೆ ಕಬಡ್ಡಿ ಆ ಸಂದರ್ಭದಲ್ಲಿ ಕರ್ನಾಟಕ ಗೆದ್ದಿತ್ತು. ಅದಾದಮೇಲೆ ಗೆದ್ದಿರಲಿಲ್ಲ. ನಾವು ಬಂದು ಗೆದ್ವಿ, ನೇಮ್ ಮಾಡಿದ್ವಿ, ರಾಜ್ಯ ಎಲ್ಲ ಗುರುತಿಸಿದ್ರು ನಮ್ಮನ್ನು. ರಾಷ್ಟ್ರದಿಂದ ಅರ್ಜುನ ಪ್ರಶಸ್ತಿ ಕೊಟ್ಟರು, ಮತ್ತು ರಾಜ್ಯದಿಂದ ರಾಜ್ಯೋತ್ಸವ, ಏಕಲವ್ಯ ಹಲವಾರು ಪ್ರಶಸ್ತಿಗಳನ್ನು ಕೊಟ್ಟರು. ಆ ಒಂದು ಆಟದಲ್ಲಿ ನಾವು ನೇಮ್ ಮಾಡಿದ್ವಿ. ನಾವು ಏನು ಮಾಡ್ತೀವಿ, ನಮ್ಮದು ಸರ್ವೀಸು ಕಬಡ್ಡಿಗಾಗಿ ಅಂತ ನಾವೊಂದು 4 ಜನ ಬೆಳೆಸ್ಬೋದು. ಇವತ್ತು ಸತ್ಯಪ್ಪನ, ಗಣೇಶನ ಈ ಥರ ಬೆಳೆಸಿ ಬೇಕಾದಷ್ಟು ಜನ ಹುಡುಗರು, ಈಗ ಗಗನ್ ಆಗಿರ್ಬೋದು, ವಿಶ್ವ, ಆಮೇಲೆ ಇನ್ನೊಂದು ಸಿದ್ಧಿ ಹುಡುಗ ಒಬ್ಬ ಬಂದಿದ್ದಾರೆ. ಭಾಳಷ್ಟು ಪ್ರತಿಭೆಗಳು ಬರ್ತಾ ಇರ್ತಾರೆ. ಗ್ರಾಮೀಣ ಮಟ್ಟದಲ್ಲಿ ಈಗ ಯಾವುದೋ ಒಂದು ಸರ್ಕಾರಿ ಶಾಲೆಯ ಮಗು ಕಬಡ್ಡಿಗೆ ಬರಬೇಕು, ನಾನೊಬ್ಬ ಕಬಡ್ಡಿಯಲ್ಲಿ ಚಾಂಪಿಯನ್ ಆಟಗಾರ ಆಗಬೇಕು ಅಂತ ಬಯಸಿದ್ರೆ ಅವನ ಆಯ್ಕೆಗಳು ಹೆಂಗಿರುತ್ತೆ, ಅವನು ಎಲ್ಲಿ ಕದ ತಟ್ಟಬೇಕು? ಸರಿ ನೋಡಿ, ಅವರು ಫಸ್ಟು ಅವ್ರ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅವ್ರ ಹೆಸರು ಮಾಡ್ಬೋದು. ಹೇಗೆ ಅಂದರೆ ಅವ್ರ ಊರದೇ ತಂಡ ಬೇಕಾದ್ರೆ ಕಟ್ಕೋಬೋದು. ಮಂಡ್ಯದಲ್ಲಿ ನೋಡಿ, ಮಂಡ್ಯದಲ್ಲಿ ಪ್ರತಿ ಹಳ್ಳಿಲೂ ಒಂದು ತಂಡ ಇದೆ. ಪ್ರತಿ ಹಳ್ಳಿನ ಹೆಸರಲ್ಲಿ ಒಂದು ಟೀಮ್ ಕಟ್ಕೊಂಡು ಅವ್ರು ಬಂದು ಎಲ್ಲ ಕಡೆ ಮ್ಯಾಚ್ ಆಡ್ತಾರೆ ಮಂಡ್ಯ ಹುಡುಗರು. ನಿಮ್ಮವರು ಈ ಅಮೆಚೂರ್ ಕಬಡ್ಡಿಯವರು ಹೋಗಿ ಅಸೋಸಿಯೇಷನ್ ಅವರು ಹೋಗಿ ಆಯ್ಕೆ ಮಾಡೋದು, ಗ್ರಾಮೀಣ ಮಟ್ಟದಲ್ಲಿ ಏನಾದರೂ ಇದಕ್ಕೆ ಆಯ್ಕೆಗಳಿಗೆ ಏನಾದರೂ ಪ್ರಕ್ರಿಯೆ ಆಯ್ಕೆಗಳಿದೆ. ಪ್ರತಿ ಸಲ ಸ್ಟೇಟ್ ಚಾಂಪಿಯನ್ಶಿಪ್ ನಡೆಯುತ್ತೆ ಇಲ್ಲಿ ಕರ್ನಾಟಕದಲ್ಲಿ. ಆ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಸೆಲೆಕ್ಷನ್ ಇಡ್ತಾರೆ, ಪೇಪರ್ ಕಾಲ್ಫರ್ ಮಾಡ್ತಾರೆ, ಇಲ್ಲಾಂದರೆ ಎಲ್ಲ ಕಡೆ ಫೇಸ್ಬುಕ್ಕಲ್ಲಿ, ಸೋಷಲ್ ಮೀಡ್ಯಾದಲ್ಲಿ ಹಾಕಿ ಕರೀತಾರೆ. ಕರೆದು ಆ ಹುಡುಗರನ್ನ ಸೆಲೆಕ್ಟ್ ಮಾಡ್ತಾರೆ. ಟೀಮೇ ಇರಬೇಕು ಅಂತಿಲ್ಲ, ಕೆಲವು ಒಬ್ಬ ಪ್ಲೇಯರ್ ಇರ್ತಾನೆ. ಆ ಥರ ನಾನೇ ಎಕ್ಸಾಂಪಲ್ಲು. ನಾನೇನು ಟೀಮಿಂದ ಬಂದವನಲ್ಲ, ನಾನು ಇಂಡಿವಿಜುವಲ್ ಆಗಿ ಬಂದು ನೇಮ್ ಮಾಡಿದವನು. ಆ ಥರ ಯಾರು ಇಂಡಿವಿಜುವಲ್ ಆಗಿ ರೈಡರ್ ಆಗಲಿ ಡಿಫೆಂಡರ್ ಆಗಲಿ ಬರ್ತಾರೆ, ಅಂಥವ್ರನ್ನ ಕರ್ಕೊಂಡು ಸಹಾಯ ಮಾಡ್ತಾರೆ. ಈಗ ನೋಡಿ, ಈಗ ಒಂದು ಟೀಮು ಇದೆ ಹೊರಗಡೆ, ಅಲ್ಲಿ ಕರ್ನಾಟಕದಲ್ಲಿ ಜೂನಿಯರ್ ಸ್ಟೇಟ್ ಚಾಂಪಿಯನ್ಶಿಪ್ ಮಂಡ್ಯದಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಅನ್ನೋರು ಮಾಡಿದರು. ಸ್ಟೇಟ್ ಚಾಂಪಿಯನ್ಶಿಪ್ ಮಾಡಿದ್ರು. 1,000 ಜನಕ್ಕೆ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ, ಕ್ರೀಡಾಂಗಣದ ವ್ಯವಸ್ಥೆ ಮತ್ತು ಟ್ರಾವೆಲಿಂಗ್ ಅಲೌನ್ಸ್ ಎಲ್ಲ ಕೊಟ್ಟು ಮಾಡಿದ್ರು. ಅದರಲ್ಲಿ ಬೆಸ್ಟ್ ಒಂದು 25-30 ಮೆಂಬರ್ಸ್ ತೊಗೊಂಡಿದ್ದೀವಿ. ಒಂದು ಕರ್ನಾಟಕ ರಾಜ್ಯ ತಂಡ ಆಗುತ್ತೆ. ಇದು ಕರ್ನಾಟಕ ಅನ್ಬೇಕೇ ಹೊರತು ನಮಗೋಸ್ಕರ ಅಂತ ನೋಡಬಾರ್ದು. ಮತ್ತು ಹುಡುಗರುಗಳಿಗೆ ಭಾಳಷ್ಟು ಜನಕ್ಕೆ ಆಪರ್ಚುನಿಟಿ ಸಿಗ್ತಾ ಇದೆ, ಖಂಡಿತವಾಗ್ಲೂ ಸಿಗ್ತಾ ಇದೆ. ಬೇರೆ ಕ್ರೀಡೆಗೆ ಹೋಲಿಸ್ಕೊಂಡ್ರೆ ಕಬಡ್ಡಿಗೆ ಮಾನ್ಯತೆ ಸಿಗ್ತಿದೆಯಾ? ಆದ್ಯತೆ ಸಿಕ್ಕಿರೋದು ಸಾಕು ಅನ್ಸುತ್ತಾ, ಅಥವಾ ಇನ್ನೂ ಬೇರೆ ಮಟ್ಟಕ್ಕೆ ಹೋಗಬೇಕು? ಸರ್, ಫಸ್ಟು ನಾವು ಏಷ್ಯನ್ ಗೇಮ್ಸ್ 2 ಏಷ್ಯನ್ ಗೇಮ್ಸ್ ಗೋಲ್ಡ್ ಮೆಡಲ್, ನಾನು ಕೂಡ ಸ್ಯಾಫ್ ಗೇಮ್ಸು ಎಲ್ಲ ಇದ್ದೀನಿ. ನಾನು ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆಗಿರೋದು ಕರ್ನಾಟಕದಿಂದ. ನಾನೇ ಫಸ್ಟು ಇಂಡಿಯನ್ ಟೀಮ್ ಕಬಡ್ಡಿಯಲ್ಲಿ ಕ್ಯಾಪ್ಟನ್ ಆಗಿರೋದು. ಬೇರೆದೆಲ್ಲ ಯೋಚನೆ ಮಾಡಿದ್ರೆ ಕಬಡ್ಡಿ ನಮ್ಮ ಫೋಟೋಗಳನ್ನ ನಾವೇ ಕೊಟ್ಟು ಹಾಕ್ಸ್ಕೊಳ್ಳೋಂಥ ದಿನವೂ ಇತ್ತು. ನಾನೇ ಹಾಕಿದ್ದೀನಿ, ಪೇಪರ್ ಮೀಡಿಯಾಗೆ ಹೋಗಿ ನಾನೇ ಕೊಟ್ಟಿದ್ದೀನಿ ಫೋಟೋಸ್ಗಳನ್ನ. ಸರ್, ನಮ್ಮದು ಹಾಕಿ, ನಾವು ಕಬಡ್ಡಿಲಿ ಗೆದ್ದಿದ್ದೀವಿ, ನಮ್ಮದೊಂದು ಹಾಕಿ ಅಂತ ಆಯ್ತಲ್ಲ. ಆ ಥರ ದಿನ ಇತ್ತು ಹಿಂದೆ. ಆಮೇಲೆ ನಾವೆಲ್ಲ ನೋಡಿ, ಟ್ರೈನಲ್ಲಿ ಅನ್ರಿಸರ್ವ್ ಕಂಪಾರ್ಟ್ಮೆಂಟಲ್ಲಿ ಹೋಗ್ತಿದ್ವಿ. ವಾಶ್ ಬೇಷನ್ ಹತ್ರ, ಇಲ್ಲಾಂದರೆ ಜನ ಓಡಾಡ್ತಾರಲ್ಲ ಆ ಜಾಗದಲ್ಲಿ ಮನ್ಕೊಂಡು 2 ದಿನವೂ ಬಂದಿರೋದುಂಟು. ನಾವು ಊಟ ತಿಂಡಿ ಕೊಡಿಸೋರಿಲ್ಲ, ನಮಗೆ ಏನೂ ಇಲ್ಲ. ನಮ್ಮ ಹತ್ರ ಏನಿದೆ ಅಷ್ಟರಲ್ಲಿ ಎಷ್ಟು ಖರ್ಚು, ಸಣ್ಣ ಖರ್ಚಲ್ಲಿ ಏನು ನಮ್ಗೆ ಊಟ ತಿಂಡಿ ಸಿಗುತ್ತೆ ಅದು ನಾವು ಟ್ರೈನ್ಗಳಲ್ಲಿ ಇಲ್ಲ ಹೊರಗಡೆ ತಿನ್ಕೊಂಡು ಎಲ್ಲೋ ಒಂದು 150-200 ರೂಪಾಯಿ ರೂಮ್ಗಳಲ್ಲಿ ಉಳ್ಕೊಂಡಿದ್ದು, ಆಡ್ಕೊಂಡಿದ್ದು. ಇಲ್ಲ ಯಾರ್ದಾದ್ರೂ ಅಲ್ಲಿಗೆ ಫೋನ್ ಮಾಡಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ರೂಮ್ಸ್ಗಳು ಅದು ಇದೇನಾದ್ರು ಕೊಟ್ಟರೆ ಅಲ್ಲಿ ಉಳ್ಕೊಂಡು ಬಂದಿದ್ದು. ಇವತ್ತಿನ ದಿನ ಎಲ್ಲ ಕಬಡ್ಡಿ ಪ್ಲೇಯರ್ಸ್ಗಳು ಇವತ್ತಿನ ದಿನ ಪ್ರೋ ಕಬಡ್ಡಿ ಬಂದಿರೋದ್ರಿಂದ ಎಷ್ಟೆಷ್ಟು ಕೋಟಿ ಸಂಭಾವನೆ ತಗೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ಲರೂ ಕಂಪಲ್ಸರಿ 4 ಸ್ಟಾರ್ 5 ಸ್ಟಾರ್ ಹೋಟ್ಲಲ್ಲಿ ಉಳ್ಕೋತಾ ಇದ್ದಾರೆ. ಪ್ರತಿ ಕಡೆ ಫ್ಲೈಟಲ್ಲಿ ಜರ್ನಿ ಮಾಡ್ತಾರೆ. ಒಬ್ಬೊಬ್ರಿಗೆ ಕಮ್ಮಿ ಒಂದು 4 ಸೆಟ್ 5 ಸೆಟ್ ಟ್ರ್ಯಾಕ್ ಶೂಸು. ಮತ್ತು ಈಗ ಕ್ರಿಕೆಟ್ ಸ್ಟಾರ್, ಫಿಲಮ್ ಸ್ಟಾರ್ಗಿಂತನೂ ಏನು ಕಮ್ಮಿ ಆಗಿದೆ ನಮ್ಮ ಕಬಡ್ಡಿಗೆ. ಎಲ್ಲೋ ಒಂದು ಕಡೆ ಹಿಂದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಒಂದು
ರೆಕಗ್ನೈಸ್ ಸಿಕ್ಕಿದೆ ಕಬಡ್ಡಿ ಪ್ಲೇಯರ್ಸ್ಗಳಿಗೆ. ಕಬಡ್ಡಿಗೆ ಈ ಗ್ಲ್ಯಾಮರ್ ಎಲ್ಲ ಬಂದು ಈ ಥರ ಸಿಂಥೆಟಿಕ್ ಮ್ಯಾಟ್ ಎಲ್ಲ ಬಂದು ಒಂದು ಗ್ರೌಂಡ್ ಮಾಡಿ ಅದನ್ನು ಟೆಲಿಕಾಸ್ಟ್ ಮಾಡಿದ ನಂತರ ಕಬಡ್ಡಿನೂ ಒಂದು ಒಳ್ಳೆ ಸ್ಪೋರ್ಟ್ಸ್ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗ್ತಾ ಇದೆ. ಹಿಂದೆ ಕಬಡ್ಡಿ ಪ್ಲೇಯರ್ ಅಂದರೆ ನಮ್ಮನ್ನು ನೋಡಿದ್ರೆ ಸ್ಪೋರ್ಟ್ಸ್ ಮ್ಯಾನ್ ಅರ್ಜುನ್ ಅವಾರ್ಡ್ ಅಂದರೆ ಅದು ಫುಟ್ಬಾಲಾ ಇಲ್ಲ ಕ್ರಿಕೆಟಾ ಅನ್ನೋರು. ಇವತ್ತು ಕಬಡ್ಡಿ ಅನ್ನೋ ಕಬಡ್ಡಿಯಾ ಅಂತ ತಿರುಗಿ ನೋಡೋ ಥರ. ಕಬಡ್ಡಿ ಬಿಟ್ಟು ಬೇರೆ ಆಡಿದಿರಿ? ಬೇರೆ ಇತರ ಕ್ರೀಡೆ ಎಲ್ಲ ಸ್ಪೋರ್ಟ್ಸು ಆಡಿದ್ದೀನಿ. ಕ್ರಿಕೆಟು ಆಡಿದ್ದೀನಿ. ಅಂದರೆ ಪ್ರೊಫೆಷ್ನಲ್ ಕ್ರಿಕೆಟ್ ಎಲ್ಲ ಆಡಿಲ್ಲ ನಾನು. ನನ್ನ ಮನೆ ಹತ್ರ ಫ್ರೆಂಡ್ಸ್ಗಳ ಜೊತೆ ಲೆದರ್ ಬಾಲ್ ಆಡಿದ್ದೀನಿ, ಕಾರ್ಕ್ ಬಾಲ್ ಆಡಿದ್ದೀನಿ, ಟೆನ್ನಿಸ್ ಆಡಿದ್ದೀನಿ, ಫುಟ್ಬಾಲ್ ಆಡಿದ್ದೀನಿ. ಯಾರು ಸರ್ ಇಷ್ಟದ ಪ್ಲೇಯರ್ ನಿಮಗೆ ಕಬಡ್ಡಿ ಇದು ಕ್ರಿಕೆಟಲ್ಲಿ? ಕ್ರಿಕೆಟಲ್ಲಿ ಧೋನಿನೂ ಚೆನ್ನಾಗಿ ಆಡ್ತಾರೆ. ನಮ್ಮ ವಿರಾಟ್ ಕೊಹ್ಲಿ ಇವಾಗ RCB ಚಾಂಪಿಯನ್ ಮಾಡಿದ್ರಲ್ಲ, ಭಾಳ ಖುಷಿ ಆಗ್ತದೆ. ನಮ್ಮವರೇನೋ ಸಚಿನ್ಗೆ ಹೋಲಿಸಿದ್ರು. ಸಚಿನ್ ಕ್ರಿಕೆಟ್ ಲೋಕದಲ್ಲಿ ಸಾಧನೆ ಮಾಡ್ದಂಗೆ ನಮ್ಮ BC ರಮೇಶ್ ಅವರು ಕರ್ನಾಟಕದ ಕಬಡ್ಡಿಯಲ್ಲಿ ಅಷ್ಟು ಸಾಧನೆ ಮೆರೆದಿದ್ದಾರೆ ಅನ್ನೋ ಥರ ಹೋಲಿಸಿದ್ರು. ಇಲ್ಲ ಸರ್, ಸಚಿನ್ದೆಲ್ಲ ತುಂಬ ದೊಡ್ಡ ಸಾಧನೆಗಳು ಅವ್ರದ್ದೆಲ್ಲ ನೋಡಿದ್ರೆ ನಮ್ಮದು ಏನು ಅಷ್ಟು ಅನಿಸಿಲ್ಲ. ನಮ್ಮದು ನಾವು ಏಷ್ಯನ್ ಗೇಮ್ಸ್ ಮಟ್ಟಕ್ಕೆ ಆಡಿದ್ದೀವಿ. ಸಚಿನ್ ಇಡೀ ವರ್ಲ್ಡ್ ಲೆವೆಲಲ್ಲಿ ಆಡಿರೋರು. ಅವ್ರದ್ದು ಬೆವರು ಮತ್ತು ಅವ್ರದ್ದು ಶ್ರಮ ಇದೆಯಲ್ಲ ದೇಶಕ್ಕೋಸ್ಕರ ಭಾಳ ದೊಡ್ಡ ಸಾಧನೆ. ನಮ್ಗೆ ಹೆಮ್ಮೆ. ಸಚಿನ್ ಆಗ್ಬೋದು, ಧೋನಿ ಆಗ್ಬೋದು, ಮತ್ತು ನಮ್ಮ ವಿರಾಟ್ ಕೊಹ್ಲಿ ಆಗ್ಬೋದು, ಇವರೆಲ್ಲ ಲೆಜೆಂಡ್ರಿ ಸರ್ ಇವರೆಲ್ಲ. ಈ ಶ್ರಮ ಸಾಧನೆ ಅಂತ ಹೇಳಿದ್ರಲ್ಲ ಸರ್, ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಒಂದು ಪ್ರಶ್ನೆ ಹೇಳುತ್ತೆ ಸಾಮಾನ್ಯನಿಗೆ. ಟಿ ವಿಯಲ್ಲಿ ಕ್ರೀಡೆನೋ ಯಾವುದೋ ನೋಡ್ತಾ ಇರ್ಬೇಕಾದ್ರೆ ಮಕ್ಳಿಗೆ ಬೈತಾ ಇರ್ತಾರೆ. ನಾನು ಕೇಳಿಸ್ಕೊಂಡಿರೋದು, ಯಾರೋ 4 ಜನ ಆಡ್ತಾರೆ, ನೀವು ನೋಡ್ಕೊಂಡು ಅದು ಏನು ಮಾಡ್ತೀರಿ ಅನ್ನೋ, ದೇಶಕ್ಕೆ ಏನು ಲಾಭ ಇದೆ ಅನ್ನೋ ಥರದ್ದು ಒಂದು ಮನಸ್ಥಿತಿ ಇದೆ ಗ್ರಾಮೀಣ ಮಟ್ಟದಲ್ಲಿ. ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಕ್ರೀಡೆಯಿಂದ ದೇಶಕ್ಕೇನು? ಸರ್, ಕ್ರೀಡೆಯಿಂದ ದೇಶಕ್ಕೆ ಆರೋಗ್ಯ ಅಷ್ಟೇ. ಈಗ ಯಾರು ವ್ಯಾಯಾಮನೇ ಮಾಡಲ್ಲ, ಎಲ್ಲ ಓದ್ಕೊಂಡೇ ಕೂತ್ಕೊಂಡ್ಬಿಟ್ರು ಮನೆಯಲ್ಲಿ. ಇಲ್ಲ ಎಷ್ಟೋ ಜನ ಆಫೀಸಲ್ಲಿ ನೋಡಿದ್ದೀರ, ಎಷ್ಟೋ ಆಫೀಸಲ್ಲಿ ಕೆಲಸ ಮಾಡೋರು ಕುಂತು ಹೊಟ್ಟೆ ಬಂದ್ಬಿಡುತ್ತೆ, ತುಂಬ ದಪ್ಪ ಆಗಿಬಿಡ್ತಾರೆ. ಇವತ್ತು ದಿವಸ ಎಲ್ಲರೂ ಇಡೀ ಮನೆಯಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಾರೆ ಇವಾಗ. ಏನಕ್ಕೆ ಅಂದರೆ ಡಾಕ್ಟ್ರ್ ಹೇಗೆ ಅಂದರೆ, ಈ ನೆಗಡಿ ಬಂದರೆ ಏನು ಕೊಡಬೇಕು, ಕೆಮ್ಮು ಬಂದರೆ ಏನು ಬೇಕು ಮನೆಯವ್ರಿಗೆ ಗೊತ್ತು. ಎಲ್ಲ ಅವಾಗ ಮೆಡಿಷನ್ಸ್ ತೊಗೊಂಬಂದು ಕೂತು. ಯಾಕೆ ನಾವು ಮೆಡಿಷನ್ಸ್ ಡಿಪೆಂಡ್ ಆಗಬೇಕು? ಇರಾನಲ್ಲಿ ಒಂದು ರೋಡಲ್ಲಿ 10 ಕುಸ್ತಿ ಅಖಾಡಗಳಿವೆ, ಜಿಮ್ ಇದೆ. ನಮ್ಮಲ್ಲಿ ಒಂದು ರೋಡಲ್ಲಿ 10 ಮೆಡಿಕಲ್ ಸ್ಟೋರ್ ಇದೆ. ನಾವು ಯಾಕೆ ಮೆಡಿಕಲ್ ಇದ್ರ ಮೇಲೆ ಡಿಪೆಂಡ್ ಆಗಬೇಕು? ನಾವು ದೇಹನ ದಂಡಿಸಿ ವ್ಯಾಯಾಮ ಮಾಡಿದರೆ ನಮ್ಮ ದೇಶ ಆರೋಗ್ಯವಂತ ದೇಶ ಆಗುತ್ತೆ. ನಾವು ಯಾಕೆ ಅನಾರೋಗ್ಯದ ಪೀಡಿತರಾಗಬೇಕು? ನಾವು ಈಗ ನೋಡಿ, ಇಡೀ ಪ್ರಪಂಚದಲ್ಲಿ ನಾವು ಅನಾರೋಗ್ಯದ ನೋಡಿದ್ರೆ ನಾವು ಕೂಡ ಮೇಲೆ ಇದ್ದೀವಿ, ಕೆಳಗೇನಿಲ್ಲ, ಭಾಳ ಮೇಲೆ ಹೋಗ್ತಾ ಇದ್ದೀವಿ. ಬರ್ತಾ ಹಿಂದೆ ಎಲ್ಲ ಆರ್ಗ್ಯಾನಿಕ್ ಫುಡ್ ಚೆನ್ನಾಗಿ ತಿಂತಾಯಿದ್ರು, ಒಳ್ಳೆ ಆಹಾರ ಪದ್ಧತಿ ಸೇವನೆ ಮಾಡ್ತಾಯಿದ್ರು, ಒಳ್ಳೆ ದೇಹವನ್ನು ದಂಡಿಸ್ತಾಯಿದ್ರು. ಎಲ್ಲ ರೈತಾಪಿ ಕುಟುಂಬದವ್ರು, ರೈತರುಗಳು ಎಷ್ಟು ಹೊಲದಲ್ಲಿ ಅವ್ರ ಗದ್ದೆಗಳಲ್ಲಿ ಕೆಲಸ ಮಾಡ್ತಾಯಿದ್ರು. ಇವತ್ತೊಂದು ದಿವಸ ನೋಡಿ, ಇಡೀ ಹಳ್ಳಿ ನೀವೆಲ್ಲೇ ಹೋಗಿ, ಹಳ್ಳಿಗಳು, ಸಣ್ಣ ಹಳ್ಳಿ ಹೋದರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಭಾಳ ಹಿಂದುಳಿದ ಜಿಲ್ಲೆ ಒಂದು ಸಣ್ಣ ಹಳ್ಳಿ ಕೊಳ್ಕೋದ ಲೇಡೀಸು ನೈಟಿ ಹಾಕ್ಕೊಂಡು ವಾಕಿಂಗ್ ಮಾಡ್ತಾ ಇರ್ತಾರೆ. ಜೆಂಟ್ಸು ಕೂಡ ವಾಕಿಂಗ್ ಶೂಸ್ ಎಲ್ಲ ಹಾಕ್ಕೊಂಡು ಹೋಗಿ. ಏನಕ್ಕೆ? ನಾವು ಆರೋಗ್ಯದ ಬಗ್ಗೆ ಗಮನ ಕೊಡಲ್ಲ. ಸ್ಪೋರ್ಟ್ಸ್ ಹೇಗೆ ಅಂದರೆ ನೋಡಿ, ನೀವು ಕರೆಕ್ಟಾಗೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಾರಲ್ಲ, ಊಟದ ಪದ್ಧತಿ ಒಂದು, ಮತ್ತು ದೇಹನ ಬೆವರು ಸುರಿಸಿ ವ್ಯಾಯಾಮ ಮಾಡಿದಲ್ಲಿ, ವ್ಯಾಯಾಮನೇ ಮಾಡಬೇಕು ಅಂತಲ್ಲ. ಈಗ ರೈತ ನೋಡಿ, ಎಷ್ಟು ಬೆವರು ಸುರಿಸಿ ಮೂಟೆಗಳನ್ನ ಎತ್ತಿ, ಹೊರೆಗಳನ್ನ ಎತ್ತಿ, ಅವ್ರಿಗೆ ಯಾವ ಕಾಯಿಲೆನೂ ಇಲ್ಲ. ಈಗ ಎಕ್ಸಾಂಪಲ್, ಮಾರ್ಕೆಟ್ನಲ್ಲಿ ದಿನ ಕೆಲಸ ಮಾಡ್ತಾರೆ ನೋಡಿ ಮೂಟೆ ಹೊರೋರು, ಹೇಗಿರ್ತಾರೆ? ಅವ್ರಿಗೆ ಯಾವ ಜಿಮ್ ಬೇಕು, 6 ಪ್ಯಾಕ್ ಅವರಲ್ಲೇ ಕಾಣುತ್ತೆ ನೋಡಿದ್ರೆ. ಏನು ಹೆಲ್ತಿಯಾಗಿರ್ತಾರೆ ಅವರು, ಅಲ್ವಾ? ಇದು ನಾನು ಇಡೀ ದೇಶದ ಎಲ್ಲ ಪ್ರಜೆಗಳಿಗೂ ನಾನು ಮನವಿ ಏನು ಮಾಡ್ತೀನಿ ಅಂದರೆ, ನೀವು ಕ್ರೀಡೆ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಆರೋಗ್ಯಕ್ಕಾದರೂ ನೀವು ಯಾವುದಾದ್ರೂ ಒಂದು ಸ್ಪೋರ್ಟ್ಸನ್ನು ನೀವು ಆಡಿ. ಈ ಭಾರತ ಮಟ್ಟದಲ್ಲಿ ಕಬಡ್ಡಿ ಯಾವ ಸ್ಥಾನಮಾನದಲ್ಲಿದೆ ಸರ್? ಭಾರತ ಮಟ್ಟದಲ್ಲಿ ಸರ್, ಭಾರತದಲ್ಲಿ ಏನಾಗಿದೆ, ಭಾಳ ಒಳ್ಳೆ ಒಂದು ಸ್ಥಾನಮಾನ ಕಬಡ್ಡಿಗಿದೆ. ಕ್ರಿಕೆಟ್ ಬಿಟ್ಟರೆ ಸೆಕೆಂಡ್ ಸ್ಪೋರ್ಟ್ಸ್ TRPಯಲ್ಲಿ ಇಡೀ ದೇಶ ಆಶೀರ್ವಾದ ಮಾಡಿರೋದು ಕ್ರಿಕೆಟ್ ನಂತರ ಕಬಡ್ಡಿಗೆ ಮಾತ್ರನೇ. ಕಬಡ್ಡಿ ಒಂದು ಒಳ್ಳೆಯ ಸ್ಪೋರ್ಟ್ಸು. ನಮ್ಮ ಇಂಡಿಯನ್ ಸ್ಪೋರ್ಟ್ಸನ್ನು ಇದರಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದಾರೆ. ಬಟ್ ಏನಾಗ್ತಿದೆ ನೋಡಿ, ಎಷ್ಟೋ ಜನ ಕಬಡ್ಡಿ ಆಡೋರು ಅಷ್ಟೇ, ಕಬಡ್ಡಿ ಸ್ವಲ್ಪ ಹಿಂದೆ ಆಡ್ಕೊಂಡು ಬಂದಿದ್ರು, ಬಿಟ್ಬಿಟ್ಟಿರೋರು ಎಲ್ಲ ಪ್ರೋ ಕಬಡ್ಡಿ ಬಂದಮೇಲೆ ಅವ್ರಿಗೆ ಏನು ಅನಿಸುತ್ತೆ, ನಾನು ಬರಬೇಕು ಕೋಚ್ ಜಾಗದಲ್ಲಿ, ನಾನು ಬಂದು ಓನರ್ ಜಾಗದಲ್ಲಿ ಕೂತ್ಕೋಬೇಕು, ಇಲ್ಲ ನಾನು ಬಂದು ಅಸೋಸಿಯೇಷನಲ್ಲಿ ಬರಬೇಕು ಅನ್ನೋ ಒಂದು ಹುಚ್ಚು ಭ್ರಮೆ ಅವ್ರಿಗೆ ಬರ್ತಾಯಿದೆ. ಅದಕ್ಕಿಂತ ನಾವು ಕಬಡ್ಡಿಗೆ ಏನು ಸರ್ವಿಸ್ ಮಾಡಬೇಕು ಅನ್ನೋದು ತಿಳ್ಕೋಬೇಕು.
ಕಬಡ್ಡಿ ಪ್ರೋ ಕಬಡ್ಡಿ ಬಂತು, ಕ್ರಿಕೆಟ್ ಥರ IPL ಥರ ಇದೂ ಒಂದು ಜನಮನ್ನಣೆ ಸಿಕ್ಕಿದೆ. ಸಿಕ್ಕಿದ ಮೇಲೆ ಬರೋದಲ್ಲ, ಇನ್ನೇನು ಕೆಲಸ ಮಾಡಬೇಕಿತ್ತು. ಇಲ್ಲ, ಈಗ ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನೀವು ಈಗೀಗ ಡೆವಲಪ್ ಮಾಡಿ ಅಂತೇಳಿ ನೀವು ಲೆಟರ್ಗಳು ಬರೀರಿ ಅಸೋಸಿಯೇಷನ್ಗಳಿಗೆ, ಸ್ಟೇಟ್ ಅಸೋಸಿಯೇಷನ್ಗೆ, ಡಿಸ್ಟಿಕ್ ಅಸೋಸಿಯೇಷನ್ಗೆ, ಇಲ್ಲಾಂದರೆ ಫೆಡರೇಷನ್ಗೆ, ಡೆವಲಪ್ಮೆಂಟ್ ಈಗ ಮಾಡಿ ಅಂತ. ಅದು ಬಿಟ್ಬಿಟ್ಟು ಬೇರೆ ಕಾಲೆಳೆಯುವಂಥ ಕೆಲಸಗಳು, ಕಬಡ್ಡಿನೇ ಕಾಲೆಳೆಯುವಂಥದ್ದು. ಈಗ ಕಬಡ್ಡಿ ಆಡಿ ಇದೇ ಅಸೋಸಿಯೇಷನಿಂದ ಅನುಭವ ತೊಗೊಂಡಿರೋರು ಅವರು ಕಾಲೆಳೆಯೋದು ಬದಲು ಡೆವಲಪ್ಮೆಂಟ್ ಆಫ್ ಕಬಡ್ಡಿ ಹೇಗೆ ಮಾಡ್ಬೋದು, ಹಳ್ಳಿ ರೈತರ ಮಕ್ಕಳುಗಳಿಗೆ, ಸಣ್ಣ ಸಣ್ಣ ಒಂದು ಬಡ ಮಕ್ಕಳುಗಳಿಗೆ ಅವ್ರಿಗೆ ಹೇಗೆ ನಾವು ಮುಂದಕ್ಕೆ ತಗೊಂಡೋಗೋದು, ಅವ್ರಿಗೆ ಫೆಸಿಲಿಟೀಸ್ ಹೇಗೆ, ಊಟದ ವ್ಯವಸ್ಥೆ ಏನು, ಅವ್ರಿಗೆ ತಿನ್ನೋಕ್ಕೆ ಎಷ್ಟೋ ಜನ ಮಕ್ಕಳಿಗೆ ಬಡವ್ರಿಗೆ ಎಷ್ಟು ಗುಡಿಸ್ಲಿಂದ ಬರ್ತಾರೆ, ಅವ್ರಿಗೆ ಏನೂ ಇರೋದಿಲ್ಲ, ಅವ್ರ ತಂದೆ ತಾಯಿ ಬಂದು ಗಾರೆ ಕೆಲಸ ಮಾಡ್ತಿರೋದು ಉಂಟು. ಭಾಳಷ್ಟು ಈಗ ನಮ್ಮ ಸರ್ಕಾರದ ಮಟ್ಟದಲ್ಲಿ ಅವ್ರಿಗೆ ಸೌಲಭ್ಯ ಕೊಡೋದಕ್ಕೆ ಏನಾದ್ರು ನಿರೀಕ್ಷೆ ನಿಮ್ಮ ಅಸೋಸಿಯೇಷನ್ ಕಡೆಯಿಂದ ಗೌರ್ಮೆಂಟಿಗೆ ಏನಾದರೂ ಈಗ ಬೇಡಿಕೆ ಇಡೋದು, ಇಂಥ ಬೆಳವಣಿಗೆ ಆಗಬೇಕು ಅಂತ ಹೇಳೋದು? ಈಗ ಒಂದು ಹೊಸ ಕಾನ್ಸೆಪ್ಟಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನೋಡಿ, ಗೌರ್ಮೆಂಟ್ ಇವಾಗ ಏನಾಗಿದೆ, ಈಗ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಗೋವಿಂದರಾಜ್ ಅವರು ಏನು ಮಾಡಿದ್ದಾರೆ, ನಮಗೆ 25 lakhs ಕೊಟ್ಟಿದ್ದಾರೆ. ಕೆಲವೊಂದು ಅಸೋಸಿಯೇಷನ್ಗೆ 50 lakhs 70 lakhs ಎಲ್ಲ ಕೊಡ್ತಾ ಇದ್ದಾರೆ ಡೆವಲಪ್ಮೆಂಟ್ ಮಾಡಲಿಕ್ಕೆ. ಆಮೇಲೆ ರಾಜ್ಯ ಸರ್ಕಾರದವರು ಕ್ಲಾಸ್ 1 ಆಫೀಸರ್ ಕೊಡ್ತಾರೆ. ನಮ್ಮ ಗಿರೀಶ್ ಪ್ಯಾರಾ ಒಲಿಂಪಿಯನ್ ಅವ್ರಿಗೆಲ್ಲ ಕ್ಲಾಸ್ 1 ತಹಸೀಲ್ದಾರ್ ರ್ಯಾಂಕಿಂಗ್ ಜಾಬ್ ಸಿಕ್ಕಿದೆ. ಎಷ್ಟೋ ಜನ ಕ್ಲಾಸ್ 2 ರ್ಯಾಂಕಿಂಗ್ ಸಿಕ್ಕಿದೆ. ಹೌದು, ಒಳ್ಳೊಳ್ಳೆ ಜಾಬ್ ಸಿಕ್ಕಿದೆ ಸರ್ ಎಲ್ಲರಿಗೂ. ಸರ್ಕಾರ ಸೆಸ್ ಮುಖಾಂತರ 3% 2% ಇದ್ದಿದ್ದನ್ನ ಈಗ 3% ಮಾಡಿ ಸ್ಪೋರ್ಟ್ಸ್ ಕೋಟಾ ಕೊಡ್ತೀವಿ ಅಂತ ಮಾಡ್ತಿದ್ದಾರೆ. ಜಾಬ್ ಆಪರ್ಚುನಿಟೀಸ್ ಇದೆ. ಈಗ ಹಿಂದೆ ಎಲ್ಲ ಏನಿತ್ತು ಅಂದರೆ ಫ್ಯಾಕ್ಟ್ರೀಸ್ಗಳಿತ್ತು ಸ್ಪೋರ್ಟ್ಸ್ಮ್ಯಾನ್ಗೆ, HAL ಇತ್ತು, BL ಇತ್ತು, ITI, HMT, CAL, ಆ ಥರ ಪಬ್ಲಿಕ್ ಸೆಕ್ಟರ್ಸು ಸುಮಾರಿತ್ತು. ಇವಾಗ ಪಬ್ಲಿಕ್ ಸೆಕ್ಟರ್ಸೇ ಕ್ಲೋಸ್ ಆಗಿದೆ, ರಿಕ್ರೂಟ್ಮೆಂಟ್ ಎಲ್ಲೂ ಇಲ್ಲ. ಈ ಬ್ಯಾಂಕ್ಸ್ಗಳಲ್ಲಿತ್ತು, ನಮ್ಮ SBM ಇತ್ತು, ವಿಜಯ ಬ್ಯಾಂಕಲ್ಲಿತ್ತು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿತ್ತು, ರಿಕ್ರೂಟ್ಮೆಂಟೇ ಇಲ್ಲ. 1-2 ಡಿಪಾರ್ಟ್ಮೆಂಟ್ ಇದೆ, ಆದರೆ ಪ್ರೊಫೆಷ್ನಲ್ ಸ್ಪೋರ್ಟ್ಸು ಬರ್ತಾಯಿದೆ, ಜಾಸ್ತಿ ಬರ್ತಾಯಿದೆ. ಆದರೆ ನಾವೇನು ಯೋಚನೆ ಮಾಡ್ತೀವಿ, ಇದೆಲ್ಲ ಒಂದು ಲೆವೆಲ್ ನೇಮ್ ಮಾಡಿರೋರಿಗೆ ಆಯಿತು. ಹಳ್ಳಿ ಮಕ್ಕಳಿಗೆ ಏನು ಅನುಕೂಲ ಆಗಬೇಕಂದ್ರೆ ನೋಡಿ, ಈಗ ಒಂದು ಆಳ್ವಾಸ್ ಇದೆಯಲ್ವಾ ಮಂಗಳೂರಿನಲ್ಲಿ, ಆಳ್ವಾಸು, ಅವರು ಎಷ್ಟೋ ಮಕ್ಕಳಿಗೆ ಫ್ರೀಯಾಗಿ ಎಜುಕೇಷನ್ ಕೊಡ್ತಾಯಿದ್ದಾರೆ, ಅಕಾಮಿಡೇಷನ್ ಕೊಡ್ತಾಯಿದ್ದಾರೆ. ಅಕಾಮಿಡೇಷನ್ ಜೊತೆ ಅವ್ರಿಗೆ ಫುಡ್ಡು, ಕೋಚಿಂಗು ಎಲ್ಲ ಮಾಡ್ತಾಯಿದ್ದಾರೆ ಅಲ್ಲಿ. ಆ ಥರ ನಮ್ಮ ಸರ್ಕಾರದಿಂದ DYSS ಮುಖಾಂತರ ನಮ್ಮ ಮನವಿ ಈಗಷ್ಟೇ ಡಿಸ್ಕಷನ್ ಮಾಡಿದ್ದೀವಿ. ನಾವು ಅವ್ರು ಕೇಳ್ಕೊಂಡಿಲ್ಲ, ಇನ್ಮೇಲೆ ನಾವು ಕೇಳ್ತೀವಿ. ಏನಂದರೆ ನಮ್ಮ ಹಾಸ್ಟೆಲ್ಸ್ಗಳು ರಾಜ್ಯದಲ್ಲಿ ಒಂದು 10 ಕಡೆ DYSS ಹಾಸ್ಟೆಲ್ಸ್ ಮಾಡಿ ಹಳ್ಳಿ ಮಕ್ಕಳಿಗೆ ಉಪಯೋಗ ಆಗಲಿ. ಎಷ್ಟೋ ಜನ ಕನಸು ಕಟ್ಕೊಂಡಿರ್ತಾರೆ. ಎಷ್ಟೋ ಜನ ನಾನು ಮೊನ್ನೆ ಯಾರ ಹತ್ರ ಒಬ್ಬರು ಡಿಸ್ಕಷನ್ ಮಾಡುವಾಗ, ಸರ್ ನನಗೆ ಊಟಕ್ಕೋಸ್ಕರ ನಾನು ಕಬಡ್ಡಿ ಆಡಲಿಕ್ಕೆಲ್ಲ ಊಟ ಕೊಡ್ತಾರೆ ಅಂತಂದರು. ಗೌರ್ಮೆಂಟಿಂದನೇ ಈ ಎಲ್ಲ ಫೆಸಿಲಿಟೀಸ್ ಸಿಗುತ್ತೆ ಅಂದರೆ ಖಂಡಿತ ನಾವು ನೋಡಿ, ಚೈನಾ, ಅಮೇರಿಕಾ ನಂಬರ್ 1 ರಷ್ಯಾ ಇತ್ತು ಫಸ್ಟು, ಆಮೇಲೆ ಅಮೇರಿಕಾ ಬಂತು. ಅಮೇರಿಕಾ ಆದಮೇಲೆ ಈಗ ಚೈನಾ ಏನೂ ಇಲ್ಲ ಅಂದರೆ ಇವತ್ತು ಚೈನಾ ಮೆಡಲ್ ಟ್ಯಾಲಿಲಿ ಟಾಪಲ್ಲಿದ್ದಾರೆ, ಟಾಪ್ 2-3 ಇದ್ದಾರೆ ಅವರು. ಇನ್ನೊಂದು ದಿನ ಯಾವಾಗಾದರೂ ಟಾಪ್ 1 ಬರೋದ್ರಲ್ಲಿ ಸಂದೇಹನೇ ಇಲ್ಲ. ಅವರು ಪಾಪ್ಯುಲೇಷನ್ ಅವ್ರಿಗಿಂತ ನಾವು ಜಾಸ್ತಿ ಇದ್ದೀವಿ. ನಾವು ಸ್ಪೋರ್ಟ್ಸ್ ಸೈನ್ಸ್ ಬಗ್ಗೆ ಇನ್ವಾಲ್ವ್ಮೆಂಟ್ ಇಲ್ಲ, ಫಿಟ್ನೆಸ್ ಬಗ್ಗೆ ಏನು ಮಾಡಬೇಕು, ಡಯಟಿಂಗ್ ಏನು ತಗೋಬೇಕು, ಬಾಡಿಗೆ ಏನೇನು ನ್ಯೂಟ್ರಿಷನ್ಸ್ ಬೇಕು, ತುಂಬಾ ಇದೆ ವರ್ಕ್ ಇದರಲ್ಲಿ. ಇದನ್ನೆಲ್ಲ ನಾವು ಪರ್ಫೆಕ್ಷನ್ ಮಾಡಿಕೊಂಡು ಈ ಸರ್ಕಾರ ಪ್ರತಿ ಒಂದು ಸ್ಪೋರ್ಟ್ಸು, ನಮ್ಮ ಕಬಡ್ಡಿದೆ ಅಲ್ಲ, ಎಲ್ಲ ಸ್ಪೋರ್ಟ್ಸ್ ಹಾಸ್ಟೆಲ್ಸ್ಗಳು ಅಲ್ಲಿ ಹೇಗೆ ಅವ್ರಿಗೆ ಡಯಟಿಂಗ್ ಕೊಡಬೇಕು, ಟ್ರೈನಿಂಗ್ ಹೇಗೆ ಕೊಡಬೇಕು, ಸ್ಪೋರ್ಟ್ಸ್ ಸೈನ್ಸ್ ಹೇಗೆ ಇನ್ವಾಲ್ವ್ಮೆಂಟ್ ಆಗಬೇಕು, ವಿಡಿಯೋ ಅನಾಲಿಸ್ಟ್ ಆಗಲಿ, ಇಲ್ಲ ಅಂತಂದರೆ ಫಿಸಿಯೋಗಳ್ನಿಟ್ಟು, ಆಮೇಲೆ ರಿಕವರಿ ಪ್ಲೇಯರ್ಸ್ಗಳಿಗೆ ಆಗಲಿಕ್ಕೆ ಇವೆಲ್ಲ ಫೆಸಿಲಿಟೀಸ್ಗಳು ಮಾಡ್ಕೊಂಡು ಹೋದರೆ ಖಂಡಿತ ನಮ್ಮ ದೇಶ ಮುಂದೆ ಬಂದೇ ಬರುತ್ತೆ. ಈ ಕಬಡ್ಡಿ ಕಾಲು ಎಳೆಯೋರಾಟ, ಕಾಲು ಹಿಡಿಯೋರಾಟ ಅನ್ನೋ ಥರದ ಲೆಕ್ಕಾಚಾರ ಇಲ್ಲ. ವೈಯಕ್ತಿಕ ಬದುಕಿಗೆ ಕಬಡ್ಡಿ ಯಾವ ರೀತಿ ಸಂದೇಶ ಕೊಡುತ್ತೆ ಸರ್? ಒಂದು ಕಬಡ್ಡಿ ಆಡೋವಂಥವ್ರು ನಾನು ನೋಡಿರೋ ಪ್ರಕಾರ ಒಳ್ಳೆ 7 ಜನದ ಮಧ್ಯೆ ಹೋಗಿ ನುಗ್ಗಾಡಿ ಪಾಯಿಂಟ್ ತರುವಂಥವ್ರು. ವೈಯಕ್ತಿಕ ಬದುಕಿಗೆ ಅವ್ರು ಏನಾಗ್ತಾರೆ, ಇವ್ರಿಗೆ ಧೈರ್ಯ ಜಾಸ್ತಿ ಇರುತ್ತೆ. ನಮ್ಮ ಕಬಡ್ಡಿ ಪ್ಲೇಯರ್ಸ್ಗಳಿಗೆ ಅವ್ನ ಫ್ಯಾಮಿಲಿ ಕಾಪಾಡೋದು, ಅವ್ನ ಕುಟುಂಬನ ಕಾಪಾಡೋದು. ಆಮೇಲೆ ನಮ್ಮ ಕಬಡ್ಡಿ ಆಟಗಾರರು ಜಾಸ್ತಿ ತಂದೆ ತಾಯಿನ, ಬಂಧು ಬಳಗನ ತುಂಬ ಪ್ರೀತಿ ಮಾಡ್ತಾರೆ. ಇದ್ರ ಜೊತೆಯಲ್ಲಿ ಅವರು ಫ್ಯಾಮಿಲಿ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ತಾರೆ. ಅವರು ಕಬಡ್ಡಿಯವರು ಏನೂ ಇಲ್ಲದೇ ಇದ್ದಾಗಲೂ ಕೂಡ ಕಬಡ್ಡಿಗೆ ಸರ್ವಿಸ್ ಮಾಡಿರೋರು ತುಂಬ ಜನ ಕಬಡ್ಡಿ ಪ್ಲೇಯರ್ಸ್ಗಳು ಸಮಾಜ ಸೇವೆಯಲ್ಲಿದ್ದಾರೆ. ತುಂಬ ಜನ MLAಗಳು, MP ಗಳು ಎಲ್ಲ ಆಗಿರೋದುಂಟು. ಸೆಂಟಿಮೆಂಟ್ಸ್ ಅಂತ ಬಂದರೆ ತಾಯಿ ಮಾಡಿರೋ ಅಡುಗೆನ ಇವತ್ತಿಗೂ ತಾವು ಏನೋ ನೆನೆಸಿ ಇದು ಮಾಡ್ತೀರಿ ಅಂತೇಳಿಲ್ಲ. ಖಂಡಿತ ನನ್ನ ದೇವತೆನೇ ನಮ್ಮ ತಾಯಿ ತಂದೆ, ಅವರು ನನಗೆ ಪ್ರಥಮ ಅಷ್ಟೇ.
ಎರಡನೇದು ನನ್ನ ಕ್ರೀಡೆ. ಈ ಕ್ರೀಡೆನೇ ನಾನು ತೊಗೊಂಡೋಗಿರೋದು. ನಮ್ಮ ತಾಯಿ ತಂದೆ ಕಷ್ಟಪಟ್ಟು ಸಾಕಿದ್ದಾರೆ. ಈಗ ನಾನು ನನ್ನ ತಾಯಿ ತಂದೆನ ಇರೋವರೆಗೂ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಕಬಡ್ಡಿಗೆ ಉದಯೋನ್ಮುಖ ಆಟಗಾರ ಆಗಬೇಕು ಅಂತ ಬಯಸಿ ಬರೋ ಹುಡುಗರಿಗೆ ಸಾಧಕರಾಗಿ ತಾವು ಹೇಳೋದು ಏನಿದೆ? ನಾನು ಏನು ಹೇಳ್ತೀನಿ ಅಂದರೆ, ನೋಡಿ, ದಾರಿ ತಪ್ಪಿಸುವಂಥ ಜನ ತುಂಬ ಇದ್ದಾರೆ ದೇಶದಲ್ಲಿ. ಇಲ್ಲಿ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಅದು ಇದು ಇದು ಅದು ಅಂತೇಳಿ. ಒನ್ ನೇಷನ್, ಒನ್ ಸ್ಪೋರ್ಟ್ಸ್, ಒನ್ ಟೀಮ್, ಒನ್ ಕಬಡ್ಡಿ. ಅಂದರೆ ನಾವು ಕಬಡ್ಡಿ ನಮ್ಮ ದೇಶದಲ್ಲಿ ಒಂದೇ ಫೆಡರೇಷನ್ ಇರೋದು, ಒಂದೇ ಸ್ಟೇಟ್ ಅಸೋಸಿಯೇಷನ್ ಇರೋದು. ನೀವು ಒಂದು ಅಸೋಸಿಯೇಷನಲ್ಲಿ ನಿಮ್ಮ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ನೀವು ನಿಮ್ಮ ಊರಿನಲ್ಲಿ ಒಂದು ತಂಡ ಕಟ್ಟಿ, ಆ ತಂಡದಿಂದ ನೀವು ತಗೊಂಡು ನಿಮ್ಮ ಜಿಲ್ಲೆ ಆದಂಥ ಪಂದ್ಯಾವಳಿ ಆಡಿ ನಿಮ್ಮನ್ನು ನಾವು ರೆಕಗ್ನೈಸ್ ಮಾಡ್ತೀವಿ. ನಮ್ಮ ರಾಜ್ಯ ಕಬಡ್ಡಿ ಅಸೋಸಿಯೇಷನ್ ಆಗ್ಬೋದು, ಬೆಂಗಳೂರು ಬುಲ್ಸ್ ಆಗ್ಬೋದು, ನಾವು ನಿಮ್ಮ ಎಲ್ಲರನ್ನ ಪರಿಗಣಿಸ್ತೀವಿ, ಯಾರು ಹುಡುಗ ಅದ್ಭುತ ಆಗ್ತಾನೆ ಅಂತೇಳಿ ಅಂತ. ಈಗ ಎಕ್ಸಾಂಪಲ್, ನಾವೊಂದು 3-4 ಜನ ಇದ್ವಿ, ನಾವು ಎಲ್ಲರೂ ಇಂಡಿಯಾ ರೆಪ್ರೆಸೆಂಟೇಷನ್ ಮಾಡಿದ್ವಿ. ಇನ್ನು ಬಹಳಷ್ಟು ಪ್ರತಿಭೆಗಳಿದ್ದಾರೆ. ನೀವೆಲ್ಲರೂ ಕೂಡ ಡಯಟಿಂಗ್ ಚೆನ್ನಾಗಿ ತೊಗೊಳ್ಳಿ. ನಾನು ಮುಖ್ಯವಾಗಿ ಹೇಳೋದಂದರೆ, ಯಾರು ಕೂಡ ಮೊಬೈಲನ್ನು ಜಾಸ್ತಿ ನೋಡೋಕ್ಕೆ ಹೋಗಬೇಡಿ. ಮೊಬೈಲ್ ಯೂಸ್ ಮಾಡಿ, ಡೈಲಿ ಒಂದು ½ ಅನ್ ಅವರ್ ಯೂಸ್ ಮಾಡಿ, ನ್ಯೂಸ್ಗಳೇನಿದೆ ಆ ಥರದನ್ನ ಅಬ್ಸರ್ವ್ ಮಾಡಿ. ಮೊಬೈಲ್ನ ಆದಷ್ಟು ಅವಾಯ್ಡ್ ಮಾಡಿ. ನೀವು ಫೋಕಸ್ ಏನಿದ್ರು ನಿಮ್ಮ ಪೇರೆಂಟ್ಸ್ ಬಗ್ಗೆ, ಎಜುಕೇಷನ್ ಬಗ್ಗೆ, ಸ್ಪೋರ್ಟ್ಸ್ ಬಗ್ಗೆ ಕೊಡಿ. ನೀವು ಒಳ್ಳೆ ಫಿಟ್ನೆಸ್ ಟ್ರೈನರ್ ಹತ್ರ ಟ್ರೈನಿಂಗ್ ತೊಗೊಳ್ಳಿ. ನೀವು ನ್ಯೂಟ್ರಿಷನ್ಸ್ ಏನು ಬೇಕು, ಸಪ್ಲಿಮೆಂಟ್ರೀಸ್, ಇದ್ರ ಬಗ್ಗೆ ಗಮನ ಕೊಡಿ. ಯಾರ ಕಡೆ ಈಗ ಕುದುರೆಗೆ ಇದಾಕಿರ್ತಾರಲ್ಲ ಆ ಥರ ನೀವು ಬರೀ ಗೇಮ್ ಕಡೆ ಫೋಕಸ್ ಮಾಡಿ, ಎಜುಕೇಷನ್, ನಿಮ್ಮ ಫ್ಯಾಮಿಲಿ ಬಗ್ಗೆ ಇಷ್ಟು ಮಾಡಿ. ಸಂಘ ಜಾಸ್ತಿ ಸೇರೋಕ್ಕೆ ಹೋಗಬೇಡಿ. ನೀವು ಮನೆಯಲ್ಲಿ ಇದ್ಕೊಂಡು ನೀವು ಮನೆ ಮಕ್ಕಳಿಗೆ ಥರ ಆಗಿ ನಮ್ಮ ರಾಜ್ಯ, ಕನ್ನಡಿಗರು ನೀವು ನಮ್ಮ ರಾಜ್ಯವನ್ನು ಪ್ರತಿನಿಧಿಸೋದು, ದೇಶವನ್ನು ಪ್ರತಿನಿಧಿಸೋದು, ಇಷ್ಟಕ್ಕಷ್ಟೇ ಗಮನ ಹರಿಸಿ. ಒಂದಲ್ಲ ಒಂದಿನ ನಮ್ಮ ಕಬಡ್ಡಿ ಕ್ರೀಡೆ ಒಲಿಂಪಿಕ್ಸ್ಗೆ ಬರುವಂಥ ಸಾಧ್ಯತೆಗಳಿದೆ. ಈಗಿನ ಯುವಕರು ನೀವು ಬಂದು ಆಡ್ಬೋದು. ನೀವು ಆ ಉಪಯೋಗ ನೀವು ಪಡ್ಕೊಳ್ಳಿ ಅನ್ನೋದೇ ನನ್ನ ಮಾತು. ಇತ್ತೀಚೆಗೊಂದು ಕಬಡ್ಡಿ ವಿಚಾರದಲ್ಲಿ ದೊಡ್ಡದೊಂದು ಸುದ್ದಿ ಸದ್ದು ಮಾಡಿತು. ಉಬೇದುಲ್ಲಾ, ಪಾಕಿಸ್ತಾನದ ಪ್ಲೇಯರು, ಇಂಡಿಯನ್ ಧ್ವಜ ಹಿಡಿದು ಶರ್ಟ್ ಹಾಕ್ಕೊಂಡು ಪ್ಲೇ ಮಾಡಿದ್ರು, ಆಟ ಆಡಿದ್ರು ಅಂತ ಹೇಳಿ. ಆ ವಿಚಾರದಲ್ಲಿ ತಾವು ಅವ್ರದ್ದು ಇನ್ಸಿಡೆಂಟ್ ವಿಚಾರವಾಗಿ ತಾವು ಮಾತಾಡೋದು? ಸರ್, ಕಬಡ್ಡಿ 2-3 ಕಬಡ್ಡಿ ಇದೆ. ಒಂದು ನ್ಯಾಷನಲ್ ಸ್ಟೈಲ್ ಕಬಡ್ಡಿ ನಮ್ಮದು, ಒಂದು ಸರ್ಕಲ್ ಕಬಡ್ಡಿ. ಇದು ಫೇಮಸ್ ಇರೋದು ಪಂಜಾಬ್ ಮತ್ತು ಮಹಾರಾಷ್ಟ್ರದಲ್ಲಿ. ಇದು ಆ ಸ್ಪೋರ್ಟ್ಸ್. ಅದು ಯಾವುದು, ಅದು ಸರ್ಕಲ್ ಕಬಡ್ಡಿಯೇ ಬೇರೆ. ಅದು ನಮ್ಮ ಕಬಡ್ಡಿಗೂ ಅದಕ್ಕೂ ಅಜಗಜಾಂತರ ವ್ಯತ್ಯಾಸ, ಸಂಬಂಧವೇ ಇಲ್ಲ. ನಮ್ಮದು ಒಂದು ಅವ್ರು ಯಾರದು ಏನು ಅಂತಂದರೆ ಗೊತ್ತಾಗಲ್ಲ. ನಮ್ಮಲ್ಲಿ ಆ ಥರ ಆಡಲಿಕ್ಕೆ ಚಾನ್ಸಸ್ಸೇ ಕಮ್ಮಿ. ನಮ್ಮಲ್ಲೆಲ್ಲ ಮೆಂಬರ್ಶಿಪ್ ಇರುತ್ತೆ, ಎಲ್ಲ ID ಕಾರ್ಡ್ ಅದು ಇದು ಕೊಟ್ಟರಷ್ಟೇ ನಾವು ಮೆಂಬರ್ ಆಡೋಕ್ಕಾದು. ಒಂದು ಇಂಡಿಯನ್ ಟೀಮ್ಗೆ ಬಂದು ಪಾಕಿಸ್ತಾನ ಆಡ್ತಾನೆ ಹೇಗೆ ಸಾಧ್ಯ ಅದು, ಅಲ್ವಾ? ಅದು ಲೀಗಲ್ ಟೂರ್ನಿಮೆಂಟ್ ಆಗಿಲ್ಲ ಅನಿಸುತ್ತೆ, ಅದು ಇಲ್ಲೀಗಲ್ ಟೂರ್ನಿಮೆಂಟ್ ಅನಿಸುತ್ತೆ. ಅವ್ರು ಪಾಕಿಸ್ತಾನ ನೋಡ್ದು ಅವ್ರದ್ದು ನ್ಯಾಷನಲ್ ಸ್ಪೋರ್ಟ್ಸ್ ಅದು ಪಂಜಾಬ್ದು, ಯಾವುದು ಸರ್ಕಲ್ ಕಬಡ್ಡಿ. ಆ ಗೇಮ್ ಪ್ರಮೋಟ್ ಮಾಡ್ತಿದ್ದಾರೆ. ಅವ್ರಿಗೆ ಯಾವ ಶಿಸ್ತು, ಅವ್ರದ್ದು ಸಿಸ್ಟಮೆಟಿಕ್ ಇಲ್ಲ. ಯಾರೋ ಬಂದರು ಎಲ್ಲೋ ಸೇರಿಸ್ಕೊಂಡು ಅವ್ರು ಆಡ್ಬಿಟ್ಟಿದ್ದಾರೆ. ಆ ಥರ ಆಗಿದೆ ಹೊರತು ಅವ್ರು ಆಡಿರೋದು ಸ್ಪೋರ್ಟ್ಸೇ ಅಲ್ವಾ, ಬೇರೆ ಏನಲ್ವಲ್ಲ. ಆಡಿದ್ದಾರೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇದೆ, ಮುಂದೆ ಹಂಗೆ ಆಗದೆ ಇದ್ದಂಗೆ ಸರಿಪಡಿಸ್ಕೊತಾರೆ ಅವರು. ಕಬಡ್ಡಿನೇ ಎಲ್ಲ ಅನ್ನೋ ನಿಮಗೆ ಕಬಡ್ಡಿಯಲ್ಲಿ ಕನಸು ಕಂಡಿದ್ರಲ್ಲ, ಅವೆಲ್ಲವೂ ನೆರವೇರ್ತಾ ಅಥವಾ ಇನ್ನೂ ನಿಮ್ಮ ಕಬಡ್ಡಿಯ ಕನಸು ಬೇರೆ ಏನಾದರೂ ಇದೆಯಾ? ಸರ್, ಇದೆ ತುಂಬಾ. ನಾವು ಯಾವುದು ನಿರೀಕ್ಷೆ ಮಾಡಿಲ್ಲದೆ ನಮಗೆ ಭಾಳಷ್ಟು ಕಬಡ್ಡಿಯಿಂದ ಅನುಕೂಲಗಳಾಗಿದೆ, ಸವಲತ್ತುಗಳು ಸಿಕ್ಕಿದೆ. ಈಗ ನಾವು ಕಬಡ್ಡಿಗೆ ಏನು ಸರ್ವಿಸ್ ಮಾಡಬೇಕು ಅನ್ನೋದು ನೋಡ್ತಾ ಇದ್ದೀವಿ. ಅಂದರೆ ನಮ್ಮ ಅಸೋಸಿಯೇಷನ್ನು ನಾವು ಎಲ್ಲ ಸರ್ಕಾರದಿಂದ ಮನವಿ ಮಾಡಿದ್ದೀವಿ, ಒಂದು ಅಸೋಸಿಯೇಷನ್ಗೆ ಒಂದು ಸ್ವಲ್ಪ ಜಾಗ ಕೊಡಿ, ಒಂದು 2 ಎಕರೆನೋ 5 ಎಕರೆನೋ. ನಾವು ತುಂಬ ದೊಡ್ಡ ಮಟ್ಟಕ್ಕೆ, ಅಂದರೆ ಕ್ರಿಕೆಟ್ ಅವ್ರಿಗೆ ಮಾಡಿದಾರಲ್ಲ, ಏನೋ ಕ್ಲಬ್ ಹೌಸು, ಅಕಾಮಿಡೇಷನ್ನು, ಈ ಥರದ್ದೆಲ್ಲ. ದೇಶದಲ್ಲಿ ಭಾಳಷ್ಟು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಕಬಡ್ಡಿ ಕೋರ್ಟ್ಗಳೇ ಭಾಳ ಕಮ್ಮಿ. ಇಡೀ ನಮ್ಮ ರಾಜ್ಯದಲ್ಲಿ ಹುಡುಕಿದ್ರೆ 1-2 ಸಿಕ್ಕ ಮೇಲೆ ಇಲ್ಲ ಅಂದ್ಕೊತೀನಿ ಇಂಡೋರ್ ಕ್ರೀಡಾಂಗಣ. ಇದನ್ನೆಲ್ಲ ಮಾಡಿ ಆ ಹುಡುಗರುಗಳಿಗೆ ಹಾಸ್ಟೆಲ್ಲು ಅದು ಇದು. ಇವತ್ತು ಕೂಡ ನಾನು ತುಮಕೂರು ಡಿಸ್ಟಿಕ್ ಅವ್ರ ಜೊತೆ ನಾನು ಡಿಸ್ಕಷನ್ ಮಾಡ್ಕೊಂಡು ಬಂದೆ ಬೆಳಗ್ಗೆ. ಅವ್ರಿಗೆ ಹೇಳಿದ್ದು ಒಂದೇ, ಭಾಳಷ್ಟು ದಾನಿಗಳಿರ್ತಾರೆ, ಅವ್ರ ಹತ್ರ ಒಂದು ಸೈಟ್ ಇಸ್ಕೊಳ್ಳಿ. ಒಂದು ಸೈಟ್ ಇಸ್ಕೊಂಡು ಕೆಳಗಡೆ ಎಲ್ಲ ಹುಡುಗರುಗಳಿಗೆ
ಒಂದು ಡೈನಿಂಗ್ ಹಾಲ್ ಥರನೋ ಇಲ್ಲ ಮೇಲ್ಗಡೆ ಅಕಾಮಿಡೇಷನ್ ಉಳ್ಕೊಳ್ಳಿಕ್ಕೆ ಈ ಥರದ್ದೊಂದು ಮಾಡಿ ಯಾರು ಮತ್ತೊಬ್ಬರು ಹಿಡಿದು ಯಾರಾದ್ರು MLA MP ಗಳನ್ನ ಒಂದು ಇಂಡೋರ್ ಸ್ಟೇಡಿಯಂ ಕಟ್ಕೊಳ್ಳಿ ಅಂತೇಳಿ ಕಟ್ಕೊಡ್ತಾರೆ. ಈ ಥರ ನಾವು ಡೆವಲಪ್ ಮಾಡೋಣ, ಕರ್ನಾಟಕ ತಂಡ ಬಲಿಷ್ಠ ಮಾಡೋಣ ಅನ್ನೋಂಥದ್ದು ನಾವು ಮಾತಾಡ್ಕೊಳ್ತಾ ಇದ್ದೀವಿ. ಕೆಲವೊಂದು ಕಾರ್ಯರೂಪಕ್ಕೆ ಬರ್ತಾ ಇದೆ. ನಮ್ಮ ಕೃಷ್ಣ ಬೈರೇಗೌಡರು ಏನಿದ್ದಾರೆ ಶಾಸಕರು, ಅವ್ರ ಮುಖಾಂತರ ನಾವು ಮನವಿ ಮಾಡಿದ್ವಿ. ಒಂದು 2 ಎಕರೆ ಜಾಗ ನೋಡಿದ್ದಾರೆ, ನೋಡಿ ನಮ್ಮ ಸರ್ಕಾರದಲ್ಲಿ ಮಾತಾಡ್ತಾ ಇದ್ದಾರೆ. ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಜೊತೆಗೂ ಮಾತಾಡ್ತಾ ಇದ್ದಾರೆ. ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಜೊತೆನೂ ಮಾತಾಡಿ ನಮ್ಮ ಅಸೋಸಿಯೇಷನ್ ಕೊಡಿಸ್ಬೇಕು ಅಂತಿದ್ದಾರೆ. ಕೊಡಿಸ್ದಲ್ಲಿ ನಾವು ಇನ್ನೂ ಡೆವಲಪ್ ಮಾಡ್ತೀವಿ. ಯುವಕರಿಗೆ ಭಾಳ ಭವಿಷ್ಯ ಇದೆ ಕಬಡ್ಡಿಯಿಂದ. ನೀವು ಖಂಡಿತ ಆಡಿ. ನಾವಂತೂ ಆ ಅನುಕೂಲ ತಗೊಂಡಿಲ್ಲ. ನಾವೆಲ್ಲ ಏಷ್ಯನ್ ಗೇಮ್ಸ್ ಆಡಿದ್ರೆ ಸರ್ಕಾರದಿಂದ 2 ಲಕ್ಷ 1 ಲಕ್ಷ ತೊಗೊಂಡಿದ್ದೀವಿ. ಇವತ್ತು ಒಬ್ಬೊಬ್ಬ ಪ್ಲೇಯರ್ಗೆ ಕಮ್ಮಿ ಅಂದರೆ ಬೇಸ್ ಪ್ರೈಸ್ 9 lakhs ಇದೆ. 2.5 ಕೋಟಿವರೆಗೂ ಒಬ್ಬೊಬ್ಬ ಆಟಗಾರರಿಗೆ ಸಿಗ್ತಿದೆ. ಹಣದೊಂದೇ ಅಲ್ಲ, ನಿಮ್ಮ ಶಾಲೆಯ ಫಿಸಿಕಲ್ ಎಜುಕೇಷನ್ ಟೀಚರು ಮತ್ತು ನಿಮ್ಮ ಗುರುಗಳು, ನಿಮಗೆ ವಿದ್ಯೆ ಹೇಳ್ಕೊಟ್ಟಂಥ ಗುರುಗಳು ಮತ್ತು ಇಡೀ ರಾಜ್ಯ ನಿಮಗೆ ಕೊಂಡಾಡುತ್ತೆ. ನೀವು ಕಬಡ್ಡಿನ ಆಡಿ. ಒಂದು ಕಡೆ ಸಾಧಕನಿಗೆ ಸಾಧನೆಗೆ ಶತ್ರುಗಳು ಜಾಸ್ತಿ ಅಂತ ಹೇಳ್ತಾರೆ. ರಮೇಶ್ ಅವರಿಗೆ ಸ್ವಲ್ಪ ಶತ್ರುಗಳ ಸಂಖ್ಯೆ ಹೆಚ್ಚಾಯ್ತಾ ಅಂತ, ಸುತ್ತಮುತ್ತಲು ಸ್ವಲ್ಪ ಶತ್ರುಗಳ ಸಂಖ್ಯೆ? ಸರ್, ಅದು ನನಗೆ ಅಂತಲ್ಲ, ದೇಶದಲ್ಲಿ ಯಾರಿಗೂ ಬಿಟ್ಟಿಲ್ಲ. ಯಾರೂ ಎಲ್ಲರನ್ನೂ ಕಾಲು ಎಳೆದೇ ಇದ್ದಾರೆ. ಯಾರು ಮಹಾತ್ಮ ಗಾಂಧಿಯವ್ರ ಬಗ್ಗೆನೂ ಯಾರೂ ಬಿಟ್ಟಿಲ್ಲ. ಯಾರ ಬಗ್ಗೆನೂ ಏನಾದರೂ ಒಂದು ಮಾತಾಡೋವಂಥವ್ರು. ಒಬ್ಬರು ಮುಂದೆ ಹೋಗ್ತಾರೆ, ಒಬ್ರು ಏನಾದ್ರು ಮಾಡ್ತಾರೆ ಅಂದರೆ ಹಿಂದೆ ಕಾಲಿಳಿಯೋ ಜನ ಇದ್ದೇ ಇರ್ತಾರೆ. ನಮ್ಮದು ಒಂದೇ ಗುರಿ ಇರಬೇಕಷ್ಟೆ. ನಾವು ಮುಂದೆ ಮಾಡೋವಂಥ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾಯಿದ್ರೆ ನಮ್ಮ ಸರ್ವೀಸು, ನಮ್ಮ ಸ್ಪೋರ್ಟ್ಸಲ್ಲಿ ನಾವು ಎಷ್ಟು ಬೆವರು ಸುರಿಸಿ ನಾವು ಎಷ್ಟು ಕೆಲಸ ಮಾಡ್ತೀವಿ ಅದ್ರ ಮೇಲೆ ನಾವು ಹೋಗೋದಾದರೆ ಯಾರು ಏನೇ ಮಾಡಿದ್ರು ಯಾರಿಗೂ ಏನೂ ಮಾಡಲಿಕ್ಕಾಗಲ್ಲ. ಯಾಕೆ ಆ ಪ್ರಶ್ನೆ ಇತ್ತು ಅಂತಂದರೆ, ಕಬಡ್ಡಿಯಲ್ಲಿ ತುಂಬ ಉತ್ತುಂಗಕ್ಕೇರಿದವ್ರು ತಾವು. ಕರ್ನಾಟಕ ರಾಜ್ಯದಲ್ಲಿ ಬೆರಳೆಣಿಕೆ ಮಾತ್ರ ಸಿಗುವ ಸಾಧ್ಯ. ಅಂಥ ಉತ್ತುಂಗಕ್ಕೇರಿದ ಸಮಯದಲ್ಲಿ 2020ರಲ್ಲಿ ತಮ್ಮ ಒಂದ್ಸರಿ ಬಂಧನ ಆಗುತ್ತೆ, ಯಾವುದೋ ಒಂದು ಲೇಡಿ ಆಟಗಾರ್ತಿ ವಿಚಾರದಲ್ಲಿ. ಅಂಥ ಟೈಮಲ್ಲಿ ನಿಮ್ಮ ಮನಸ್ಥಿತಿ ಹೆಂಗಿತ್ತು? ಕಬಡ್ಡಿಗೆ ಎಲ್ಲವೂ ಕೊಟ್ಟೆ ನಾನು, ಕಬಡ್ಡಿ ನನಗೆ ಏನು ಕೊಡ್ತು ಅಂತ ಬಂತ? ಇಲ್ಲ ನೋಡಿ, ಅದು ಒಂದು ಅವ್ರಿಗೂ ಕೂಡ ಒಂದು ಮಿಸ್ಕಮ್ಯುನಿಕೇಷನ್ನು, ಅದರಲ್ಲೂ ಷಡ್ಯಂತ್ರ ಇತ್ತ. ಒಂದಿತ್ತು. ಒಂದು ಆ್ಯಂಟಿ ಗ್ರೂಪೇ ನಮ್ಮದು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಂತ ರಾಜ್ಯದಲ್ಲಿ ಫೆಡ್ರೇಷನಲ್ಲಿ ಅಮೆಚೂರ್ ಕಬಡ್ಡಿ ಫೆಡ್ರೇಷನ್ ಆಫ್ ಇಂಡಿಯಾ ಅಂತ ಒಂದಿತ್ತು. ಇದೆರಡು ಇದ್ರೂ ಅವ್ರದ್ದೇ ಆದಂಥ ಒಂದು ನ್ಯೂ ಕಬಡ್ಡಿ ಫೆಡ್ರೇಷನ್ ಅಂತ ಒಂದು ಮಾಡಿದ್ರು. ಇಡೀ ರಾಜ್ಯದಲ್ಲೂ ಒಂದೊಂದು ತಂಡ ಕಟ್ಟಿದ್ರು. ಅವರು ಭಾಳಷ್ಟು ಪ್ರಯತ್ನ ಮಾಡ್ತಾಯಿದ್ರು. ಭಾಳ ಪ್ರಭಾವಿಗಳ ಕಡೆಯಿಂದನೂ ನಮಗೆಲ್ಲ ಒತ್ತಡ ತಂದಾಗ ಎಲ್ಲೋ ಒಂದು ಜಾಗದಲ್ಲಿ ಆ ಒಂದು ಮಾತು ಬಂತು, ನೀವು ಇವ್ರಿಗೆ ಮಾಡದೇ ಇದ್ದರೆ ನಮ್ಮನ್ನು ಎದುರಾಕ್ಕೊಂಡು ಅನ್ನೋಂಥ ಒಂದು ವರ್ಡ್ ಬಂತು ಎಲ್ಲೋ ಒಂದು ಕಡೆ. ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿ ಮಾಡಿದ್ರೋ ಏನು ಮಾಡಿದ್ರೋ ಅವ್ರಿಗೆ ಎಷ್ಟು ಖುಷಿ ತಂತೋ ಅದು ತಂದಿರುತ್ತೆ. ಸತ್ಯಾಸತ್ಯತೆಗಳು ನಮ್ಮ ಮೇಲೆ ಆಪಾದನೆ ಮಾಡಿರ್ಬೋದು. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳಿದೆ ಅನ್ನೋದು ಕಾಲ ನಿರ್ಧಾರ ಕೊಡುತ್ತೆ. ಆ ಕೇಸ್ ಕ್ಲೋಸ್ ಆಗಿದೆ ಸರ್. ಅದು ಏನು ಈಗ ಅದು ಕ್ಲೋಸ್ ಆಗಿದೆ ಅನ್ನೋದಕ್ಕಿಂತನೂ ನಾವೆಲ್ಲ ಜೊತೆಲೇ ಇದ್ದೀವಿ ಈಗ, ಜೊತೆಗಿದೆ ಸರ್. ಈಗ ಏನಾಗುತ್ತೆ, ಜನಕ್ಕೆ 2020ರದ್ದು ಒಂಥರ ಕಹಿ ಘಟನೆಯಾಗೆ ಉಳ್ಕೊಂಬಿಟ್ಟಿದೆ. ಅವತ್ತು ಏನಾಯಿತು, ನಿಜಕ್ಕೂ ಅವತ್ತು ಆಗಿದ್ದೇನು ಅನ್ನೋದ್ರ ಬಗ್ಗೆ? ಏನೂ ಆಗಿಲ್ಲ. ನಾನು ಇದೇ ಕ್ರೀಡಾಂಗಣದಲ್ಲಿ ಇದೇ ಬಾಗ್ಲ ಹತ್ರ ಬಂದೆ. 2020 ಅಲ್ಲ ಸರ್? ಏನೋ ಮಾತಾಡ್ತಾಯಿದ್ರು, ನಾವು ಏನೋ ಕೇಳ್ಕೊಂಡ್ವಿ. ಸುಮ್ಮನೆ ಹಿಂದೆಗಡೆ ಯಾರ್ದಾರ್ದು ಫೋನ್ ಕಾಲ್ಸ್ಗಳು ಏನೇನೋ ಬರ್ತಾಯಿತ್ತು ಅಷ್ಟೇ. ಅದು ಯಾರೋ ಏನೋ ನಮ್ಮ ಮೇಲೆ ಆ ಸಂದರ್ಭದಲ್ಲಿ ಯಾರೋ ಒಬ್ಬ ಮಹಾನ್ ವ್ಯಕ್ತಿ ಇದ್ದ ಅಲ್ಲಿ. ತಾವು ಹೊಡೆದ್ರಂತೆ, ತಿರುಗಿ ಬಿದ್ದರಂತೆ? ನಾವು ಹೊಡೆದಿರೋದು ನಾವು ಯಾರಿಗಾದ್ರೂ ಕೈ ಮಾಡಿರೋದು ಒಂದು ಉದಾಹರಣೆಗಳು. ಹಿಂದೆ ಎಲ್ಲೋ ಯಾವುದೋ ನಮ್ಮ ರಮೇಶ್ ಹೀಗೆ ಮಾಡಿದ್ರು, ಹೊಡೆದ್ರು, ಬಡಿದ್ರು, ಅದು ಇದು ಅನ್ನೋಂಥದ್ದು ಯಾವುದೋ ಒಂದು ಪುರಾವೆಗಳು ಎಲ್ಲೂ ಇಲ್ಲ. ಅದೊಂದೇ ದಿನ ಹಂಗಾಯ್ತು ಅಂತ. ಆದರೆ ಅದು ನಾವು ಹೊಡೆದ್ರು ಬಡ್ದಿದ್ರು ಕೂಡ ಏನಾದರೂ ಒಂದು ದಾಖಲೆ ಸಿಕ್ಕಿದ್ದಲ್ಲಿ ನಾವು ಇಡೀ ರಾಜ್ಯದ ಮುಂದೆ ತಲೆ ಬಾಗ್ತೀವಿ, ಕ್ಷಮೆ ಕೇಳ್ತೀವಿ. ಅವತ್ತು ಒಂದೇ ದಿನ ಅದೊಂದು ಇನ್ಸಿಡೆಂಟ್ ಆಯಿತು, ಈಗೆಲ್ಲ ಚೆನ್ನಾಗಿದ್ದೀರಿ. ಬಟ್ ಅದೊಂದು ಕೈ ಘಟನೆ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಉಳ್ಕೊಳ್ಳೋದು ಯಾವುದು ಉಳಿಯಲ್ಲ ಸರ್. ಅದು ಕಬಡ್ಡಿ ಒಂದೇ ಉಳಿಯೋದು. ಕೊನೆ ಕಬಡ್ಡಿ ಉಳಿದಿದೆ ಅಷ್ಟೇ. ಕಬಡ್ಡಿಯಲ್ಲಿ BC ರಮೇಶ್ ಅವ್ರ ಸಾಧನೆ ಉಳ್ಕೊಂಡಿದೆ ಅಷ್ಟೇ ಸರ್. ಸಾಧನೆ ಅಷ್ಟೇ ಉಳಿಯುತ್ತೆ ಸರ್. ಯಾರು ಸರ್ ಮಹಾತ್ಮ ಗಾಂಧಿ ಇದಕ್ಕೆ ಹೋಗಿಲ್ವಾ, ಬಂಧನ ಆಗಿಲ್ವಾ? ಹೌದು ಹೌದು. ಯಾರ ಪೊಲಿಟಿಷಿಯನ್ಸ್ ಯಾರ್ಯಾರು ಬಂಧನ ಆಗಿಲ್ಲ? ಕನ್ನಡ ಪರ ಹೋರಾಟ ಮಾಡೋರು ಬಂಧನ ಆಗಿಲ್ವಾ? ಜೈಲ್ಗೆ ಹೋಗಿ ಬಂದ್ಮೇಲೆ ಸ್ವಲ್ಪ ಖ್ಯಾತಿ ಜಾಸ್ತಿ ಆಗುತ್ತಂತೆ. ನಿಮಗೇನಾದ್ರು ಅದ್ರ ಅನುಭವ ಆಯ್ತು? ಏನಿಲ್ಲ, ನನಗದೊಂದು
ಭಾಳ ಒಂದು ದೊಡ್ಡ ಒಂದು ಷಡ್ಯಂತ್ರ ಮಾಡಿದರು. ನಮ್ಮ ಮೇಲೆ ವ್ಯತ್ಯಾಸಗಳು ಬಂದ್ಬಿಡ್ತಾಯಿತ್ತು. ನನ್ನೊಬ್ಬರ ಮೇಲಲ್ಲ, ಒಬ್ಬರು ವಯಸ್ಸಾದಂಥವ್ರು ಷಣ್ಮುಗಮ್ ಅಂತೇಳಿ ಅವರು ಆಫೀಸರ್ ಆಗಿದ್ದರು. ಅವ್ರ ಮೇಲೆಲ್ಲ ಒಂದು 3-4 ಜನದ ಮೇಲೆ ಅದೆಲ್ಲ ತೊಂದರೆ ಆಯಿತು. ಅದೆಲ್ಲ ಆಗಿದ್ದರಿಂದ ನಾವು ಒಗ್ಗಟ್ಟಾದ್ವಿ. ನಮ್ಮ ಇದೇ ಬಲ ಆಯಿತು, ಇನ್ನು ನಾವು ಸ್ಟ್ರಾಂಗ್ ಆದ್ವಿ. ಬಟ್ ಅಲ್ಲಿ ಹೋಗಿ ಬಂದರು. ಅದು ಎಲ್ಲದಕ್ಕಿಂತನೂ ನಮಗೆ ಖುಷಿ ಇದೆ. ನಾವು ಕಬಡ್ಡಿನ ಬಿಡದಿರ ನಾವು ಛಲದಿಂದ ನಾವು ಹುಡುಗರಿಗೆ ಒಂದಲ್ಲ ಒಂದು ರೀತಿ ನಾವು ಏನೋ ಮಾಡ್ತಾಯಿದ್ದೀವಿ, ಅನುಕೂಲ ಮಾಡ್ತಾಯಿದ್ದೀವಿ. ಹುಡುಗರಿಗೆ ಒಳ್ಳೊಳ್ಳೆ ಪ್ಲ್ಯಾಟ್ಫಾರ್ಮ್ ಮಾಡಿಕೊಡ್ತಾಯಿದ್ದೀವಿ ಅನ್ನೋವಂಥದ್ದು ನಮ್ಗೆ ಅನಿಸ್ತದೆ. ಎಕ್ಸಾಂಪಲ್, ಈಗ ಪುಟ್ಟಣ್ಣಯ್ಯ ಅವ್ರ ಮಗ ದರ್ಶನ್ ಪುಟ್ಟಣ್ಣಯ್ಯ ಅವ್ರ ಹತ್ರ 1,000 ಮಕ್ಕಳಿಗೆ ಅಕಾಮಿಡೇಷನ್ ಫುಡ್ಡು ಕೊಟ್ಟು ಮಂಡ್ಯದಲ್ಲಿ ದೊಡ್ಡ ಒಂದು ಗ್ಯಾಲರಿನಲ್ಲಿ ಎಲ್ಲ ಹುಡುಗರು ಕಬಡ್ಡಿ ನೋಡೋ ಥರ, ಆಡೋ ಥರ ಹುಡುಗರು ಮಕ್ಕಳಿಗೆಲ್ಲ ಮಾಡಿ ಊಟ ತಿಂಡಿ ಕೊಟ್ಟು ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ವಲ್ಲ ನಮ್ಮ ಮಕ್ಕಳ ಥರ, ಅದು ತೃಪ್ತಿ ಬರುತ್ತೆ. ಈಗ ನಿಮ್ಮ ಇನ್ಸಿಡೆಂಟೇ ತೊಗೊಂಡು ಮಾತಾಡೋದಾದರೆ, ಒಬ್ಬ ಕೋಚ್ಗೂ ಆಟಗಾರನಿಗೂ ಸಂಬಂಧ ಹೆಂಗಿರ್ಬೇಕು ಸರ್? ಸರ್, ಏನಂದರೆ ಆಟಗಾರ ಅಗ್ರೆಸಿವ್ ಆಗಿರ್ತಾನೆ, ಕೋಚು ಪೇಷನ್ಸ್ ಆಗಿರ್ತಾನೆ, ಟೆಕ್ನಿಕ್ ಆಗಿರ್ತಾನೆ. ಆ ಕೋಚು ಜೊತೆ ಸೇರಿ ಅವರು ಕೋಚ್ ಏನು ಸ್ಕಿಲ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಏನನ್ನ ಬದಲಾಯಿಸೋಕ್ಕೆ ಮಾಡ್ತಾರೆ, ಯಾವುದನ್ನು ಮುಂದಕ್ಕೆ ತೊಗೊಂಡೋಗೋಕ್ಕೆ ಅವರು ಇದು ಮಾಡ್ತಾಯಿರ್ತಾರೆ, ಅದನ್ನು ಗಮನ ಹರಿಸ್ಕೊಂಡೋದ್ರೆ ಗುರುನೇ ಅಲ್ವ ಸರ್ ಎಲ್ಲ. ಈಗ ಅರ್ಜುನ ಆ ಲೆವೆಲ್ಗೆ ಹೋಗ್ಬೇಕಂದ್ರೆ ಕೃಷ್ಣ ಕಾರಣ, ದ್ರೋಣಾಚಾರ್ಯರು ಕಾರಣ ಅಲ್ವಾ. ಅವರು ಯಾಕೆ ದ್ರೋಣಾಚಾರ್ಯರು ಅಂತಾರೆ ಹೇಳಿ? ಇಡೀ ರಾಮಾಯಣ ಮಹಾಭಾರತದಲ್ಲೆಲ್ಲ ಆ ಲೆವೆಲ್ಗೆ ಕೃಷ್ಣ ಮತ್ತು ದ್ರೋಣಾಚಾರ್ಯರು ಇದ್ದಾರೆ ಆ ಲೆವೆಲ್ಗೆ. ಅಂದರೆ ಅವ್ರಿಗಿರೋಷ್ಟು ನಾಲೆಜು, ತರಬೇತಿದಾರರಿಗಿರೋಷ್ಟು ನಾಲೆಜು ಆಟಗಾರರಿಲ್ಲ. ಅವನಿಗೆ ಬೆನ್ನಿಂದ ಏನು ನಡೀತಾ ಇದೆ, ಅವನು ಆಡೋದಷ್ಟೇ ನೋಡ್ತಿರ್ತಾನೆ. 7 ಜನ ಏನು ಆಡ್ತಾರೆ ಅನ್ನೋದು ಅವ್ನಿಗೇನು ಗೊತ್ತಿರುತ್ತೆ. ಈ ಕಬಡ್ಡಿ ವಿಚಾರದಲ್ಲಿ ಬಂದರೆ ನೀವು ತುಂಬ ಆಳವಾಗಿ ಹೋಗಿರ್ತೀರಿ. ವೇದಗಳ ಕಾಲದಲ್ಲೂ ಕೂಡ ಕಬಡ್ಡಿಯ ಉಲ್ಲೇಖ ಇತ್ತಂತೆ, ಮಹಾಭಾರತದಲ್ಲೂ ಕೂಡ ಕೌರವರದ ಹಮಾಮ್ ಅಂತೇನೋ ಕಬಡ್ಡಿ, ದ್ವಾಪರ ಯುಗದಿಂದನೂ ಕಬಡ್ಡಿ ಇದೆ. ಅದ್ರ ಬಗ್ಗೆ ಏನಾದ್ರು ಹೇಳೋದಿದೆಯಾ ಸರ್? ಇಲ್ಲ ಸರ್, ಪೂರಾ ಮಾಹಿತಿ ನಾವು ನೋಡಿಲ್ಲ, ಓದಿಲ್ಲ, ಸುಮ್ಮನೆ ಸುಳ್ಳು. ಹಮಾಮ್ ಅಂತೇನೋ ಕಬಡ್ಡಿ, ಕೌರವರ ಇದರಲ್ಲೇನೆ ಹಮಾಮ್ ಅಂತೇನೋ ಕಬಡ್ಡಿ ಇದೆ. ಕಬಡ್ಡಿ ಬಹಳ ಹಳೆಯ ಕ್ರೀಡೆ ಇದು ಇತಿಹಾಸ ನೀವು ಎಷ್ಟು 1000 ವರ್ಷಗಳು ಇದೆಯೋ ಇತಿಹಾಸ ಇದೆಯೋ ಗೊತ್ತಿಲ್ಲ. ಕಬಡ್ಡಿ ಭಾಳ ಪುರಾತನದ್ದು. ಆ ಒಂದು ಕ್ರೀಡೆಗೆ ಇವತ್ತು ದಿನ ಇಡೀ ದೇಶ ಪ್ರಪಂಚನೇ ಒಂದು ಸ್ವಾಗತಿಸ್ತಾ ಇದ್ದಾರೆ, ಪ್ರೋತ್ಸಾಹಿಸ್ತಾ ಇದ್ದಾರಲ್ಲ, ಅದು ನಮಗೆ ಖುಷಿ ತಂದಿದೆ. ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಸೇವೆ ನಿರಂತರವಾಗಿರಲಿ, ಸಾಧನೆ ಇನ್ನೂ ಉತ್ತುಂಗಕ್ಕೆ ಇರಲಿ. ನಮಸ್ಕಾರ. ನಮಸ್ಕಾರ.